So next concept is about identifier. See, identifier is like a say is a user defined word. See, ನಾನು at the time of explanation of model name ನಾನು ಎಕ್ಸ್ಪ್ಲೇನ್ ಮಾಡಬೇಕಾದಾಗ ನಾನು ಹೇಳಿದ್ದೆ ಈ model ನೇಮ್ಗೆ ಕೆಲವೊಂದು ರೂಲ್ಸ್ಗಳು ನಾವು ಫಾಲೋ ಮಾಡಬೇಕು. ಅದನ್ನು ಮುಂದೆ ನಾನು ಸ್ಲೈಡಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ. ಅದೇ ಐಡೆಂಟಿಫೈರ್ ಅಂತ. ಐಡೆಂಟಿಫೈರ್ ಅಂದ್ರೇನು, ಯೂಸರು ಪ್ರೋಗ್ರಾಮಿಂಗಲ್ಲಿ ಏನಾದರೂ ಯೂಸ್ ಮಾಡಿದಾಗ ನೇಮ್ ಲೈಕ್ ವೇರಿಯಬಲ್ ನೇಮ್ ಆಗಿರ್ಬೋದು, ಫಂಕ್ಷನ್ ನೇಮ್ ಆಗಿರ್ಬೋದು, ಮಾಡಲ್ ನೇಮ್ ಆಗಿರ್ಬೋದು, ಬ್ಲಾಕ್ ನೇಮು, ಅಲ್ಲಿ ಐಡೆಂಟಿಫೈರ್ ಯೂಸ್ ಮಾಡ್ತಾರೆ. ಇಟ್ಸ್ ಯೂಸರ್ ಡಿಫೈನ್ಡ್ ವರ್ಡ್ಸ್ ಆಗಿರ್ಬೋದು. ವೈಲ್ ವೇರಿಯಬಲ್, ಫಂಕ್ಷನ್ ನೇಮ್, ಮಾಡಲ್ ನೇಮ್, ಬ್ಲಾಕ್ ನೇಮ್ ಆ್ಯಂಡ್ ಇನ್ಸ್ಟೆಂಟ್ ನೇಮ್ ಆಗಿದ್ದಾಗ ಅದನ್ನು ನಾವು ಐಡೆಂಟಿಫೈರ್ ಅಂತ ಕರಿತೀವಿ. ಐಡೆಂಟಿಫೈರ್ಸ್ ಆರ್ ನೇಮ್ ಗಿವನ್ ಟು ಆಬ್ಜೆಕ್ಟ್. ಏನಕ್ಕೆ ಐಡೆಂಟಿಫೈರ್ ಯೂಸ್ ಮಾಡ್ತಾರೆ, ಇದೊಂದು ನೇಮು ಆಬ್ಜೆಕ್ಟ್ ಕೊಡ್ತಾರದು, ಸೊ ದಟ್ ದೇ ಕ್ಯಾನ್ ಬಿ ರೆಫರೆನ್ಸ್ಡ್ ಇನ್ ದ ಡಿಸೈನಲ್ಲಿ ರೆಫರೆನ್ಸ್ ಆಗಿ ಯೂಸ್ ಮಾಡೋದಕ್ಕೋಸ್ಕರ ಒಂದು ಆಬ್ಜೆಕ್ಟ್ಗೆ ನೇಮ್ ಕೊಡೋದಕ್ಕೆ ಐಡೆಂಟಿಫೈರ್ಸ್ ಅಂತ ಕರಿತೀವಿ. ಐಡೆಂಟಿಫೈರ್ಸ್ ವಿತ್ ಮೇಡಪ್ ಆಫ್ ಆಲ್ಫಾ ನ್ಯೂಮರಿಕ್ ಕ್ಯಾರೆಕ್ಟರ್, ಅಂದರೆ ಇಟ್ಸ್ ಹ್ಯಾವಿಂಗ್ ಆಲ್ಫಾಬೆಟ್ A to Z, ಸ್ಮಾಲ್ ಲೆಟರ್ ಆ್ಯಂಡ್ ಕ್ಯಾಪಿಟಲ್ ಲೆಟರ್ ಆ್ಯಂಡ್ ಆಲ್ಸೋ ವಿತ್ 0 to 9 ನಂಬರ್ಸ್ ಯೂಸ್ ಮಾಡ್ಬೋದು. ಅದಕ್ಕೆ ಅದನ್ನು ಆಲ್ಫಾ ನ್ಯೂಮರಿಕ್ ಕ್ಯಾರೆಕ್ಟರ್ ಅಂತ ಕರಿತೀವಿ. ಅಲಾಂಗ್ ವಿತ್ ದೇರ್ ಆರ್ 2 ಸ್ಪೆಷಲ್ ಕ್ಯಾರೆಕ್ಟರ್, ಅಂಡರ್ಸ್ಕೋರ್ ಆ್ಯಂಡ್ ಡಾಲರ್ ಸೈನ್ಸ್, ಇವನ್ನ ಯೂಸ್ ಮಾಡ್ಬೋದಾಗುತ್ತೆ. ಐಡೆಂಟಿಫೈರ್ಸ್ ಆರ್ ಕೇಸ್ ಸೆನ್ಸಿಟಿವ್ ಅಂತಂದಾಗ ಯು ಕ್ಯಾನ್ ರೈಟ್ ಲೈಕ್ ಎ, ಕ್ಯಾಪಿಟಲ್ ಲೆಟರ್ ಎ ಬೇರೆ, ಸ್ಮಾಲ್ ಲೆಟರ್ ಬೇರೆ ಎ ಆಗುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಕೇಸ್ ಸೆನ್ಸಿಟಿವ್. ಎರಡೂ ಒಂದನೇ, ಇದು ಕ್ಯಾಪಿಟಲ್ ಆಲ್ಫಾಬೆಟ್ ಎ ಮತ್ತು ಸ್ಮಾಲ್ ಲೆಟರ್ ಆಲ್ಫಾಬೆಟ್ ಎರಡೂ ಈಕ್ವಲ್ ಆಗಿ ಟ್ರೀಟ್ ಮಾಡೋದನ್ನ ಕೇಸ್ ಇನ್ಸೆನ್ಸಿಟಿವ್ ಸಪ್ರೇಟ್ ಆಗಿ ಟ್ರೀಟ್ ಮಾಡುತ್ತೆ, ಸ್ಮಾಲ್ ಲೆಟರ್ ಸಪ್ರೇಟ್ ಆಗಿ ಟ್ರೀಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ದ ನೇಮ್ ಕಾಲ್ಡ್ ABC ಆ್ಯಂಡ್ ABC, ದಿಸ್ ಟೂ ಆರ್ ಡಿಫ್ರೆನ್ಸಸ್. ಇಲ್ಲಿ ಎ ಅನ್ನೋದು ಕ್ಯಾಪಿಟಲ್ ಲೆಟರಲ್ಲಿ ಸ್ಟಾರ್ಟ್ ಆಗ್ತದೆ, ಇಲ್ಲಿ ಸ್ಮಾಲ್ ಲೆಟರಲ್ಲಿ ಸ್ಟಾರ್ಟ್ ಆಗ್ತದೆ. ಆರ್ ಎಲ್ಸ್ ಯು ಕ್ಯಾನ್ ಸೇ ABC, 3 ಆರ್ ಕ್ಯಾಪಿಟಲ್ ಲೆಟರ್. ದಿಸ್ ಇಸ್ ಆಲ್ಸೋ ಡಿಫ್ರೆನ್ಸ್. ದಟ್ ಮೀನ್ಸ್ ಇಟ್ಸ್ ಎ ಕೇಸ್ ಸೆನ್ಸಿಟಿವ್ ಲ್ಯಾಂಗ್ವೇಜ್ ಆಗುತ್ತೆ. ಐಡೆಂಟಿಫೈರ್ ಸ್ಟಾರ್ಟ್ಸ್ ವಿತ್ ಆಲ್ಫಾಬೆಟ್, ಕ್ಯಾರೆಕ್ಟರ್ ಆರ್ ಅನ್ ಅಂಡರ್ಸ್ಕೋರ್. ಐಡೆಂಟಿಫೈರ್ ಮೊದಲು ಹೆಸರು ಸ್ಟಾರ್ಟ್ ಆಗೋದು ಆಲ್ಫಾಬೆಟ್ ಇಂದಾನೆ ಸ್ಟಾರ್ಟ್ ಆಗಬೇಕು, ಅಥವಾ ಅಂಡರ್ಸ್ಕೋರ್ ಇಂದ ಸ್ಟಾರ್ಟ್ ಆಗ್ಬೋದು. ಕೆನಾಟ್ ಸ್ಟಾರ್ಟ್ ವಿತ್ ಅ ಡಿಜಿಟ್, ನಂಬರ್ ಇಂದ ಸ್ಟಾರ್ಟ್ ಮಾಡಂಗಿಲ್ಲ. ಯಾವುದೇ ಹೆಸರನ್ನ ಯು ಕೆನಾಟ್ ಸ್ಟಾರ್ಟ್ ವಿತ್ 9, 0 ಈ ಥರ ನಂಬರ್ಗಳಿಂದ ಸ್ಟಾರ್ಟ್ ಮಾಡಂಗಿಲ್ಲ. ನಂಬರಿಂದ ಸ್ಟಾರ್ಟ್ ಮಾಡಿದ್ರೆ ಅದು ಎರರ್ ಕೊಡುತ್ತೆ. ಆ್ಯಂಡ್ ಆಲ್ಸೋ ಡಾಲರ್ ಸೈನ್ ಯೂಸ್ ಮಾಡಂಗಿಲ್ಲ, ಯಾಕಂದರೆ ಡಾಲರ್ ಸೈನ್ ಆಲ್ಸೋ ಯೂಸ್ಡ್ ಅಟ್ ದ ಬಿಗಿನಿಂಗ್ ಯೂಸ್ ಮಾಡಿದಾಗ ಅದು ಸಿಸ್ಟಮ್ ಫಂಕ್ಷನ್ ಆಗಿ ತೊಗೊಳುತ್ತೆ. ಅದು ಸಿಸ್ಟಮ್ ಟಾಸ್ಕ್ ಅಂತ ಬರುತ್ತೆ, ಮುಂದೆ ಗೊತ್ತಾಗುತ್ತೆ ನಿಮಗೆ. ಬಟ್ ಯೂಸರ್ ಡಿಫೈನ್ಡ್ ನೇಮಲ್ಲಿ ಹೆಸರನ್ನ ಅಲ್ಲಿ ನಂಬರ್ ಯೂಸ್ ಮಾಡಂಗಿಲ್ಲ ಅಟ್ ದ ಬಿಗಿನಿಂಗು, ಮತ್ತು ಡಾಲರ್ ಯೂಸ್ ಮಾಡಂಗಿಲ್ಲ. ಬಟ್ ಯು ಕ್ಯಾನ್ ಯೂಸ್ ಅಟ್ ದ ಮಿಡಲ್. ಈಗ ABC 9 ಲೈಕ್ ದಿಸ್ ಇಸ್ ಅ ವ್ಯಾಲಿಡ್ ನಂಬರ್, ಅಥವಾ A_B_2. ಸೊ ದಿಸ್ ಆರ್ ಆಲ್ ವ್ಯಾಲಿಡ್ ನಂಬರ್ ಆಗಿರುತ್ತೆ. ಸೊ ಈ ಥರ ಐಡೆಂಟಿಫೈರ್ ಯೂಸ್ ಮಾಡ್ಬೋದಾಗಿರುತ್ತೆ. ಐಡೆಂಟಿಫೈರ್ ರೂಲ್ಸ್, ಐಡೆಂಟಿಫೈರ್ಸ್ ಬಿಗಿನ್ಸ್ ವಿತ್ ಅ ಲೆಟರ್ ಆರ್ ಅಂಡರ್ಸ್ಕೋರ್, ನಾಟ್ ವಿತ್ ದ ನಂಬರ್ ಆರ್ ಡಾಲರ್. ಆಲ್ಫಾಬೆಟ್ ಇಂದಾನೆ ಸ್ಟಾರ್ಟ್ ಆಗಬೇಕು, ನಂಬರು ಡಾಲರ್ ಯೂಸ್ ಮಾಡಂಗಿಲ್ಲ. ಐಡೆಂಟಿಫೈರ್ಸ್ ಆರ್ ಇನ್ಕ್ಲೂಡೆಡ್ ಎನಿ ನಂಬರ್ ಆಫ್ ದ ಲೆಟರ್ಸ್, ಡಿಜಿಟ್ಸ್ ಆ್ಯಂಡ್ ಅಂಡರ್ಸ್ಕೋರ್. ಎನಿ ನಂಬರ್ ಆಫ್ ದ ಲೆಟರ್ಸ್ ಯೂಸ್ ಮಾಡ್ಬೋದು, ಡಿಜಿಟ್ ಯೂಸ್ ಮಾಡ್ಬೋದು, ಅಂಡರ್ಸ್ಕೋರ್ ಯೂಸ್ ಮಾಡ್ಬೋದು. ಐಡೆಂಟಿಫೈರ್ಸ್ ಇನ್ ದ ವೆರಿಲಾಗ್ ಆರ್ ಕೇಸ್ ಸೆನ್ಸಿಟಿವ್ ಬಗ್ಗೆ ನಾನು ಆಲ್ರೆಡಿ ಡಿಸ್ಕಷನ್ ಮಾಡಿದೆ. ಒಂದು ಎಕ್ಸಾಂಪಲ್, ವ್ಯಾಲ್ಯೂ ಇಸ್ ಐಡೆಂಟಿಫೈರ್. ಇಟ್ಸ್ ಕ್ರಿಯೇಟೆಡ್ ಆಸ್ ಅ ವೇರಿಯಬಲ್ ಕಾಲ್ಡ್ REG, ಆ್ಯಂಡ್ ಕ್ಲಾಕ್ ಅನ್ನೋದು ಇನ್ಪುಟ್ ಆಗಿ ಡಿಸೈಡ್ ಮಾಡುತ್ತೆ. ಇದನ್ನು ನಾವು ಐಡೆಂಟಿಫೈರ್ಸ್ ಅಂತ ಕರಿತೀವಿ ನಾವು. ದೆನ್ ಕಮಿಂಗ್ ಟು ಕೀವರ್ಡ್ಸ್ ಆರ್ ದ ಸ್ಪೆಷಲ್ ಐಡೆಂಟಿಫೈರ್ಸ್. ಇದು ಐಡೆಂಟಿಫೈರ್ ಆಗಿರುತ್ತೆ, ಬಟ್ ದ ಮೀನಿಂಗ್ ಇಸ್ ರಿಸರ್ವ್ಡ್ ಇನ್ ದ ವೆರಿಲಾಗಲ್ಲಿ ಆಲ್ರೆಡಿ ಅದರದ್ದು ಮೀನಿಂಗ್ನ ರಿಸರ್ವ್ ಮಾಡಿರ್ತಾರೆ. ಟು ಡಿಫೈನ್ ದ ಲ್ಯಾಂಗ್ವೇಜ್ ಕನ್ಸ್ಟೆಂಟ್, ಕೀವರ್ಡ್ಸ್ ಆರ್ ಇನ್ ದ ಲೋವರ್ ಕೇಸ್. ಯಾವಾಗಲೂ ಯಾವುದೇ ಕೀವರ್ಡ್ನ ಬರೀಬೇಕಾದಾಗ ಪ್ರೋಗ್ರಾಮಿಂಗಲ್ಲಿ ಅದು ಲೋವರ್ ಕೇಸಲ್ಲೇ ಬರೀಬೇಕಾಗುತ್ತೆ. ಕೀವರ್ಡ್ಸ್ ಆರ್ ಪ್ರೀಡಿಫೈನ್ಡ್, ನಾನ್ ಎಸ್ಕೇಪ್ಡ್ ಐಡೆಂಟಿಫೈರ್ಸ್. ಅದು ಪ್ರೀಡಿಟರ್ಮೈಂಡ್ ಆಗಿರುತ್ತೆ. ನಾನ್ ಎಸ್ಕೇಪ್ಡ್ ಐಡೆಂಟಿಫೈರ್ಸ್ ಆಗುತ್ತೆ. ದಟ್ ಡಿಫೈನ್ ದ ಲ್ಯಾಂಗ್ವೇಜ್ ಕನ್ಸ್ಟೆಂಟ್ನ ಡಿಫೈನ್ ಮಾಡುತ್ತೆ. ದಿಸ್ ಆರ್ ಆಲ್ ದ ಕೀವರ್ಡ್ಸ್ ಅವೈಲಬಲ್ ಇನ್ ವೆರಿಲಾಗ್. ಓನ್ಲಿ ಫ್ಯೂ ನಂಬರ್ ಆಫ್ ಕೀವರ್ಡ್ಸ್ ಅವೈಲಬಲ್ ಇನ್ ವೆರಿಲಾಗ್. ಯು ಕ್ಯಾನ್ ಸಿ always, and, assign, automatically, begin, buffer, while, wire, WOR, XNOR, XOR. So these are all the keywords we used in our programming, Verilog programming. All the keywords should be written in a lowercase, and these keywords have a predefined special meaning reserved. We cannot use this keyword for username ge keyword na use madangilla. And coming to operators, see, as we know, program perform some operation. ಪ್ರೋಗ್ರಾಮ್ ಬರೆದಿರ್ತೀವಿ ನಾವು, ಪ್ರೋಗ್ರಾಮ್ ರಿಟರ್ನ್ ಫಾರ್ ಸಮ್ ಆಬ್ಜೆಕ್ಟಿವ್ ಟು ಡೂ ಸಮ್ ಪರ್ಫಾರ್ಮೆನ್ಸ್, ಆಪರೇಷನ್ನ ಪರ್ಫಾರ್ಮ್ ಮಾಡೋದಕ್ಕೆ ಯೂಸ್ ಮಾಡಿರ್ತೀವಿ. ಅಂದರೆ ಆಪ್ರೇಟರ್ಸ್ ಬೇಕಾಗುತ್ತೆ. ಆಪ್ರೇಟರ್ಸ್ ಆರ್ ದ 1, 2 ಆರ್ ಸಮ್ ಟೈಮ್ 3 ಕ್ಯಾರೆಕ್ಟರ್ಸ್ ಇರುತ್ತೆ, ಅಥವಾ 3 ಅಪರೆಂಡ್ ಆಗಿರುತ್ತೆ ಟು ಪರ್ಫಾರ್ಮ್ ದ ಆಪರೇಟರ್. ಅಪರೆಂಡ್ ಆಫ್ 3 ಟೈಪ್ಸ್: ಯೂನರಿ ಆಪರೇಟರ್, ಬೈನರಿ ಆಪರೇಟರ್, ಟರ್ನರಿ ಆಪರೇಟರ್. ಯೂನರಿ ಆಪರೇಟರ್ ಅಂದರೆ ಒಂದೇ ಆಪರೆಂಡ್ ಇದ್ದರೆ ಅದನ್ನು ಯೂನರಿ ಆಪರೆಂಡ್ ಅಂತ ಕರಿತೀವಿ. ಆಪರೇಷನ್ ಪರ್ಫಾರ್ಮ್ಡ್ ಆನ್ 2 ಆಪರೆಂಡ್ ಇಸ್ ಕಾಲ್ಡ್ ಬೈನರಿ ಆಪರೆಂಡ. ಟರ್ನರಿ ಆಪರೆಂಡ್ ಅಂದರೆ
ಟರ್ನರಿ ಹ್ಯಾವ್ 2 ಸಪ್ರೇಟ್ ಆಪರೇಟರ್ಸ್ ದಟ್ ಸಪ್ರೇಟ್ಸ್ ದ 3 ಆಪರೇಟ. 3 ಆಪರೆಂಡ ಇರುತ್ತೆ, 2 ಸಪ್ರೇಟ್ ಆಪರೇಟ್ ಆಗುತ್ತೆ. ಸೊ ಅದಕ್ಕೆ ನಾವು ಟರ್ನರಿ ಆಪರೇಟರ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಯೂನರಿ, ದಿಸ್ ಇಸ್ ಅ ನಾಟ್ ಅಂದರೆ ರಿವರ್ಸ್ ಮಾಡುತ್ತೆ, ಅದು ಬಿ ಏನಿದೆ ಅದರದ್ದು ರಿವರ್ಸ್ ಮಾಡಿ ಹೇಗೆ ಅಸೈನ್ ಮಾಡುತ್ತೆ. ದಿಸ್ ಇಸ್ ಕಾಲ್ಡ್ ಯೂನರಿ ಆಪರೇಟರ್. ಇಟ್ಸ್ ಓನ್ಲಿ ಒನ್ ಆಪರೆಂಡ, ಒನ್ ಆಪರೇಟರ್ ಇಸ್ ಕಾಲ್ಡ್ ಯೂನರಿ ಆಪರೇಟರು. ಇಲ್ಲಿ 2 ಆಪರೆಂಡ ಇರುತ್ತೆ, ಬಿ ಮತ್ತು ಸಿ. ಇದೆರಡಕ್ಕೂ ಆ್ಯಂಡ್ ಆಪರೇಷನ್ ಪರ್ಫಾರ್ಮ್ ಮಾಡಿ ಅದರದ್ದು ವ್ಯಾಲ್ಯೂನ ಹೇಗೆ ಹಾಕುತ್ತೆ. ಸಿ ಹಾಗಾಗಿ ದಿಸ್ ಇಸ್ ಅ ಬೈನರಿ ಆಪರೆಂಡ. ಇಲ್ಲಿ ನಾವು ತಗೊಂಡಾಗ 3 ಆಪರೆಂಡ ಇರುತ್ತೆ, 1 2 3 ಆಗಿರುತ್ತೆ. ಬಟ್ ಇಟ್ ಪರ್ಫಾರ್ಮ್ಸ್ ಫಸ್ಟ್ ಕಂಪ್ಯಾರಿಸನ್ ಆಪರೇಷನ್ನು. ಬಿ ಕ್ವಶನ್ ಮಾರ್ಕ್ ಆಗಿದೆ. ಇಫ್ ದಿಸ್ ಬಿ ವ್ಯಾಲ್ಯೂ is greater than ಇದ್ರೆ ಸಿ ಅಸೈನ್ ಆಗುತ್ತೆ. ಇಫ್ ಇಟ್ ಇಸ್ ಲೆಸ್ ದಾನ್ ಇದ್ರೆ ಏನಾಗುತ್ತೆ, ಡಿ ಅಸೈನ್ ಆಗುತ್ತೆ. ಇಸ್ ಅ ಟರ್ನರಿ ಆಪರೇಟರ್. ಬಿ ಸಿ ಡಿ ಆರ್ ದ ಆಪರೆಂಡ. ದಿಸ್ ಅಬೌಟ್ ಆಪರೇಟರ್ಸ್ ವಿಲ್ ಹ್ಯಾವ್ ದಿಸ್ ಇನ್ ಅ ಸಪ್ರೇಟ್ ಸೆಷನ್. ಕಂಪ್ಲೀಟ್ ಆಪರೇಟರ್ ಬಗ್ಗೆ ಮುಂದೆ ಡಿಸ್ಕಷನ್ ಮಾಡ್ತೀವಿ. ಕಮಿಂಗ್ ಟು ಡೇಟಾ ಟೈಪ್ಸ್, ವೆರಿಲಾಗಲ್ಲಿ ಕೆಲವೊಂದು ಡೇಟಾ ಟೈಪ್ಸ್ ಇದೆ. ಅದರದ್ದು ಡಿಸ್ಕಷನ್ ಮಾಡೋದಕ್ಕಿಂತ ಮುಂಚೆ ಯಾವ್ಯಾವ ವ್ಯಾಲ್ಯೂ ಯೂಸ್ ಮಾಡ್ತೀವಿ ಡೇಟಾ ಟೈಪಲ್ಲಿ ಏನೋ ತಿಳ್ಕೊಬೇಕಾಗುತ್ತೆ. ವೆರಿಲಾಗ್ ಸಪೋರ್ಟ್ಸ್ 4 ಬೇಸಿಕ್ ವ್ಯಾಲ್ಯೂಸ್. 4 ಬೇಸಿಕ್ ವ್ಯಾಲ್ಯೂಸ್, ಝೀರೋಸ್, 1, X, Z. 0 ಮೀನ್ಸ್ ಲಾಜಿಕ್ 0 ಆಗುತ್ತೆ, 1 ಅಂದರೆ ಲಾಜಿಕ್ 1 ಆಗುತ್ತೆ, X ಮೀನ್ಸ್ ಅನ್ನೋನ್, Z ಮೀನ್ಸ್ ಐ ಇಂಪಿಡೆನ್ಸ್ ಆಗಿರುತ್ತೆ. ಈ 4 ವ್ಯಾಲ್ಯೂಸ್ನ ಸಪೋರ್ಟ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಇಟ್ ಸಪೋರ್ಟ್ 4 ವ್ಯಾಲ್ಯೂಸ್ ಅಲಾಂಗ್ ವಿತ್ 8 ಸ್ಟ್ರೆಂತ್. ಈಚ್ ವ್ಯಾಲ್ಯೂಗೆ 8 ಸ್ಟ್ರೆಂತ್ ಕೊಡುತ್ತದು ಟು ಮಾಡಲ್ ದ ಫಂಕ್ಷನಾಲಿಟಿ ಆಫ್ ಅ ರಿಯಲ್ ಹಾರ್ಡ್ವೇರ್ನ ಮಾಡೋದಕ್ಕೋಸ್ಕರ. ಸಿ 8 ಸ್ಟ್ರೆಂತ್ ಯಾವುದು ಅಂತಂದರೆ ಸಪ್ಲೈ ಟು IZ. ಸಪ್ಲೈ ಇಸ್ ಹ್ಯಾವಿಂಗ್ ದ ಸ್ಟ್ರಾಂಗೆಸ್ಟ್ ವ್ಯಾಲ್ಯೂ ಆಗಿರುತ್ತೆ. IZ ಇಸ್ ಹ್ಯಾವಿಂಗ್ ವೀಕೆಸ್ಟ್ ಸ್ಟ್ರೆಂತ್ ಆಗಿರುತ್ತೆ. ಏನಕ್ಕೆ ಸ್ಟ್ರೆಂತ್ ಬೇಕು ಅಂತಂದಾಗ, ಈಗ ಕೆಲವೊಂದು ಎಗೆ 0 ಅಸೈನ್ ಮಾಡಿರ್ತೀವಿ, ಬಿಗೂ 0 ಅಸೈನ್ ಮಾಡಿರ್ತೀವಿ, ಅಥವಾ ಎಗೆ ಸಮ್ಟೈಮ್ಸ್ ಅಗೇನ್ ವಿ ಅಸೈನ್ ಝೀರೋಸ್. 0 ಸೇಮ್ ಇದೆ, ಬಟ್ ಇದು ವ್ಯಾಲ್ಯೂ ಸೇಮು, ಬಟ್ ಸ್ಟ್ರೆಂತ್ ಏನಾಗ್ತಾ ಹೋಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ಸ್ಟ್ರೆಂತ್ ಲೆವೆಲ್ಸ್ ಆರ್ ಆಫ್ಟನ್ ಯೂಸ್ ಟು ರಿಸಾಲ್ವ್ ದ ಕಾನ್ಫ್ಲಿಕ್ಟ್ ಬಿಟ್ವೀನ್ ದ ಡ್ರೈವರ್ಸ್ ಆಫ್ ಡಿಫರೆಂಟ್ ಸ್ಟ್ರೆಂಥಸ್. ಬೇರೆ ಬೇರೆ ಡ್ರೈವರ್ಸು ಸ್ಟ್ರೆಂತ್ನ ಸೇಮ್ ವ್ಯಾಲ್ಯೂ ಇದ್ದಾಗ ಡಿಫ್ರೆಂಟ್ ಸ್ಟ್ರೆಂತ್ ಕೊಡೋದ್ರಿಂದ ಏನಾಗುತ್ತೆ, ಎರಡಕ್ಕೂ ಡಿಫ್ರೆನ್ಷಿಯೇಟ್ ಮಾಡ್ಬೋದು ಡ್ರೈವರ್ಸಲ್ಲಿ. ಯಾವುದು ಹೈಯೆಸ್ಟ್ ಇದೆ, ಯಾವುದು ಲೋಯೆಸ್ಟ್ ಇದೆ ಅದಕ್ಕೋಸ್ಕರ ಸ್ಟ್ರೆಂತ್ ಯೂಸ್ ಮಾಡ್ತಾರೆ. ದೆರ್ ಆರ್ 8 ಲೆವೆಲ್ ಆಫ್ ಸ್ಟ್ರೆಂತು. ಫಸ್ಟ್ ಸಪ್ಲೈ, ಸ್ಟ್ರಾಂಗ್, ಫುಲ್, ಲಾರ್ಜ್, ವೀಕ್, ಮೀಡಿಯಮ್, ಸ್ಮಾಲ್ ಆ್ಯಂಡ್ IZ ಆಗಿರುತ್ತೆ. ಹೈಯೆಸ್ಟ್ ವ್ಯಾಲ್ಯೂ ಯಾವುದು ಅಂದರೆ ಸ್ಟ್ರಾಂಗ್ ಸಪ್ಲೈ ಆಗಿರುತ್ತೆ. IZ ಏನಾಗಿರುತ್ತೆ, ದಟ್ ಇಸ್ ಅ ವೀಕೆಸ್ಟ್ ಆಗಿರುತ್ತೆ. ಇದು 8 ಸ್ಟ್ರೆಂತ್ ಲೆವೆಲು. ಯು ಕ್ಯಾನ್ ಯೂಸ್ ದಿಸ್ ಇಸ್ ಫಾರ್ ವ್ಯಾಲ್ಯೂ. ನೆಕ್ಸ್ಟ್ ಕಮಿಂಗ್ ಟು ದ ಡೇಟಾ ಟೈಪ್ಸ್. ಈಗ ನಮಗೆ ವ್ಯಾಲ್ಯೂ ಅರ್ಥ ಆಯಿತು, ಸ್ಟ್ರೆಂತ್ ಅರ್ಥ ಆಯಿತು. ನೆಕ್ಸ್ಟು ಡೇಟಾ ಟೈಪ್ಸ್. ಡೇಟಾ ಟೈಪ್ಸಲ್ಲಿ ನೆಟ್ಸ್ ಅಂತಲೂ ಕರೀತಾರೆ ಅಥವಾ ವೈರ್ ಅಂತಲೂ ಕರೀತಾರೆ. ನೆಟ್ಸ್ ಏನಾಗುತ್ತೆ, ಇಟ್ಸ್ ಅ ರೆಪ್ರೆಸೆಂಟ್ ಕನೆಕ್ಷನ್ ಬಿಟ್ವೀನ್ ದ ಹಾರ್ಡ್ವೇರ್ ಎಲಿಮೆಂಟ್. ಆ್ಯಕ್ಚುಯಲ್ ಹಾರ್ಡ್ವೇರ್ ಎಲಿಮೆಂಟ್ಗೆ ಕನೆಕ್ಷನ್ ಎಸ್ಟಾಬ್ಲಿಷ್ ಆಗಿರುತ್ತಲ್ಲ, ಅದನ್ನು ನೆಟ್ಸ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ದರ್ ಇಸ್ ಅ ಗೇಟ್, ಆರ್ ಗೇಟ್ ಇದೆ, ಆ್ಯಂಡ್ ದರ್ ಇಸ್ ಅ ಆ್ಯಂಡ್ ಗೇಟ್ ಇದೆ. ಸೊ ಇದೊಂದು ಆ್ಯಂಡ್ ಗೇಟ್, ಇದೊಂದು ಆ್ಯಂಡ್ ಗೇಟ್. ಸಿ ಈ ಕನೆಕ್ಷನಿಂದ ಈ ಕನೆಕ್ಷನ್ಗೆ ಇದ್ರದ್ದು ಆರ್ ಗೇಟ್ ಔಟ್ಪುಟ್ಟಿಂದ ಇದ್ರದ್ದು ಇನ್ಪುಟ್ಗೆ ನಾವು ಒಂದು ವೈರ್ ಕನೆಕ್ಟ್ ಮಾಡಿದ್ದೀವಿ. ಇದನ್ನು ನಾವು ನೆಟ್ಸ್ ಆಗಿ ಡಿಕ್ಲೇರ್ ಮಾಡ್ಬೋದು. ಅದೇ ಥರ ಇಲ್ಲಿ 2 ಇನ್ಪುಟ್ ಇದೆ, ಬಿ ಎ. ದಿಸ್ ಯು ಕ್ಯಾನ್ ಡಿಕ್ಲೇರ್ಡ್ ಆಸ್ ಅ ನೆಟ್. ಆ್ಯಂಡ್ ಔಟ್ಪುಟ್ ಇದೆ, ಇದು ಎ ಅಂತ ಕರಿತೀವಿ. ಇದನ್ನು ನಾವು ನೆಟ್ ಆಗಿ ಹೇಳ್ಬೋದು. ಸೊ ಅಂದ್ರೆ ಅರ್ಥ, ಇಟ್ಸ್ ಅ ಕನೆಕ್ಷನ್ ಬಿಟ್ವೀನ್ ದ ಹಾರ್ಡ್ವೇರ್ ಎಲಿಮೆಂಟ್. ಈ ಹಾರ್ಡ್ವೇರ್ ಎಲಿಮೆಂಟ್ಗೆ ಈ ಥರ ಕನೆಕ್ಟ್ ಆಗಿದೆ ಅಂತ ನಾವು ಹೇಳೋದಕ್ಕೆ ನೆಟ್ಸ್ ಅಂತ ಕರಿತೀವಿ. ನೆಟ್ಸ್ ಆರ್ ಪ್ರೈಮರಿ ಡಿಕ್ಲೇರ್ಡ್ ವಿತ್ ದ ಕೀವರ್ಡ್. ಈ ಒಂದು ಕೀವರ್ಡ್ ಯೂಸ್ ಮಾಡ್ತಾರೆ, ಕೀವರ್ಡ್ ನೇಮ್ ವೈರ್ ಅಂತ ಕರಿತೀವಿ. ಈ ನೆಟ್ ಅನ್ನೋದನ್ನು ನಾವು ವೆರಿಲಾಗಲ್ಲಿ ಡಿಫೈನ್ ಮಾಡಬೇಕು ಅಂತಂದರೆ ಒಂದು ಕೀವರ್ಡ್ ಯೂಸ್ ಮಾಡ್ತೀವಿ, ವೈರ್ ಆಗಿರುತ್ತೆ. ವೈರು ಮತ್ತು ನೆಟ್ಸ್ ಎರಡೂ ಸೇಮೆ. ಏನು ವೈರ್ ಅಂದ್ರೆ ಅರ್ಥ, ವೈರ್ ಮೀನ್ಸ್ ಇಟ್ಸ್ ಅ ಕೀವರ್ಡ್ ಇಸ್ ಯೂಸ್ ಟು ಡಿಫೈನ್ ದ ನೆಟ್ಸ್ ಡೇಟಾ ಟೈಪ್ನ ಯೂಸ್ ಮಾಡೋದಕ್ಕೆ ಯೂಸ್ ಮಾಡೋ ಕೀವರ್ಡ್ ಆಗಿರುತ್ತೆ. ನೆಟ್ಸ್ ಆರ್ ದ 1 ಬಿಟ್ ವ್ಯಾಲ್ಯೂ. ಬೈ ಡಿಫಾಲ್ಟ್ ಏನಾಗಿರುತ್ತೆ, ಇದು 1 ಬಿಟ್ ವ್ಯಾಲ್ಯೂ ಆಗಿರುತ್ತೆ. ಇಫ್ ಯು ವಾಂಟ್ ಮೋರ್ ನಂಬರ್ ಯು ಕ್ಯಾನ್ ಡಿಕ್ಲೇರ್ಡ್ ಆಸ್ ಅ ಎಕ್ಸ್ಪ್ಲಿಸಿಟಲ್ ಆಗಿ ವೆಕ್ಟರ್ ಆಗಿ ಡಿಕ್ಲೇರ್ ಮಾಡಬೇಕಾಗುತ್ತೆ. ದ ಡಿಫಾಲ್ಟ್ ವ್ಯಾಲ್ಯೂ ಆಫ್ ನೆಟ್ ಇಸ್ Z. ನಾವು ಫಸ್ಟ್ ಡಿಕ್ಲೇರ್ ಮಾಡಿದಾಗ ಅದಕ್ಕೆ ಇನಿಷಿಯಲಿ ನಾವು ಅಸೈನ್ ಮಾಡಿಲ್ಲ ವ್ಯಾಲ್ಯೂ ಅಂತಂದಾಗ ಅದು Z ವ್ಯಾಲ್ಯೂನ ಕಂಪೈಲರಲ್ಲಿ ಅಸೈನ್ ಆಗಿರುತ್ತೆ. ದ ವೈರ್ ರೆಪ್ರೆಸೆಂಟ್ ಅ ಫಿಸಿಕಲ್ ವೈರ್. ಈ ವೈರ್ ಎಕ್ಸಾಕ್ಟ್ ಫಿಸಿಕಲ್ ವೈರ್ನ ರೆಪ್ರೆಸೆಂಟ್ ಮಾಡುತ್ತೆ ಇನ್ ಅ ಸರ್ಕ್ಯೂಟ್ ಅಂಡ್ ಈಸ್ ಯೂಸ್ ಟು ಕನೆಕ್ಟ್ ದ ಗೇಟ್ಸ್ ಆರ್ ಎನ್ ಮಾಡಲ್. ದ ವ್ಯಾಲ್ಯೂ ಆಫ್ ವೈರ್ ಕ್ಯಾನ್ ಬಿ ರೀಡ್ ಬಟ್ ನಾಟ್ ಅಸೈನ್ಡ್. ಈ ವೈರ್ನ ರೀಡ್ ಮಾಡ್ಬೋದು ಬಟ್ ಅಸೈನ್ಮೆಂಟ್ ಮಾಡೋಕ್ಕಾಗಲ್ಲ ಇನ್ ದ ಫಂಕ್ಷನ್ ಬ್ಲಾಕ್. ಇದು ಎಲ್ಲಿ ಫಂಕ್ಷನಲ್ ಬ್ಲಾಕಲ್ಲಿ ಆಗುವಂಥ ಒಂದು ಪ್ರಾಬ್ಲಮ್ಮು. ಫಂಕ್ಷನಲ್ ಬ್ಲಾಕ್ ಅಥವಾ ಫಂಕ್ಷನಲ್ಲೇ ಅಥವಾ ಬ್ಲಾಕ್ ಆಫ್ ಸ್ಟೇಟ್ಮೆಂಟಲ್ಲಿ ಯೂಸ್ ಮಾಡಬೇಕು ಅಂತಂದರೆ ನಾವು ಅಲ್ಲಿ ರಿಜಿಸ್ಟರ್ ಯೂಸ್ ಮಾಡಬೇಕಾಗುತ್ತೆ. ಇದು ನೆಟ್ಸ್ ಆಯಿತು. ನೆಟ್ಟನ್ನು ನಾವು ಹೇಗೆ ಡಿಕ್ಲೇರ್ ಮಾಡ್ತೀವಿ ಅನ್ನೋದಕ್ಕೆ ವೈರ್ ಅನ್ನೋ ಕೀವರ್ಡ್ ಯೂಸ್ ಮಾಡ್ತೀವಿ. ವೈರ್ ಅಂದರೆ ಅರ್ಥ ಏನು, ಡಸ್ ನಾಟ್ ಕಂಟೈನ್ ದ ಸ್ಟೋರೇಜ್. ಇಲ್ಲಿ ಸ್ಟೋರೇಜ್ ಬರೋದಿಲ್ಲ, ಇಟ್ಸ್ ಕಂಟಿನ್ಯೂಸ್ಲಿ ಡ್ರಿವನ್. ಕಂಟಿನ್ಯೂಸ್ ಆಗಿ ವ್ಯಾಲ್ಯೂ ಕೊಡ್ತಾ ಇರುತ್ತೆ, ಸಪ್ಲೈ ಮಾಡ್ತಾ ಇರುತ್ತೆ, ವ್ಯಾಲ್ಯೂ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಅದಕ್ಕೆ ಅದನ್ನು ವೈರ್ ಅಂತ ಕರಿತೀವಿ. ಇಟ್ಸ್ ಲೈಕ್ ವೈರ್ ಫ್ಲೋ, ಕಂಟಿನ್ಯೂಸ್ಲಿ ಫ್ಲೋ ಆಫ್ ಕರೆಂಟ್. ಅದರಲ್ಲಿ ಕರೆಂಟ್ ಫ್ಲೋ ಆಗ್ತಾ ಹೋದ್ರೆ ಹೇಗೆ ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಮೂವ್ ಆಗುತ್ತೆ ಕರೆಂಟು. ಸೊ ಆ ಥರ ಅಲ್ಲಿ ವೆರಿಲಾಗಲ್ಲಿ ಇದು ಮಾಡುತ್ತೆ ಅದು ವೈರು. ಇಟ್ ಡಸ್ ನಾಟ್ ಹ್ಯಾವ್ ಅ ಸ್ಟೋರೇಜ್, ಡ್ರೈವ್ಸ್ ದ ಕಂಟಿನ್ಯೂಸ್ ಅಸೈನ್ಮೆಂಟ್ ಸ್ಟೇಟ್ಮೆಂಟ್ ಆರ್ ಬೈ ಕನೆಕ್ಟಿಂಗ್ ಇಟ್ ಟು ದ ಔಟ್ಪುಟ್ ಆಫ್ ಅ ಗೇಟ್ ಆರ್ ದ ಮಾಡಲ್. ಅದನ್ನು
ಔಟ್ಪುಟ್ ಗೇಟ್ ಕನೆಕ್ಟ್ ಮಾಡ್ಬೋದು, ಆಕ್ಚುಯಲ್ ಮಾಡಲ್ ಕನೆಕ್ಟ್ ಮಾಡ್ಬೋದು. ಇದನ್ನ ವೈರ್ ಅಂತ ಕರಿತೀವಿ. ವೆರಿಲಾಗ್ ಅಲ್ಲಿ there are 3 types of wire. ನಾರ್ಮಲ್ ವೈರ್ ಬರುತ್ತೆ, WIR ವೈರ್. there is a wire and WAND means wire and ಆಗುತ್ತೆ. wire and ಅಂದ್ರೆ ಏನಾಗುತ್ತೆ, it perform logical and operation and assigns the value to the wire. ಲಾಜಿಕಲ್ ಆ್ಯಂಡ್ ಆಪರೇಷನ್ ಪರ್ಫಾರ್ಮ್ ಮಾಡಿ ಅದ್ರದ್ದು ವ್ಯಾಲ್ಯೂನ ವೈರ್ಗೆ ಅಸೈನ್ ಮಾಡುತ್ತೆ. ಆ್ಯಂಡ್ ವೈರ್ ಆರ್ ಇಟ್ ಪರ್ಫಾರ್ಮ್ಸ್ ದ ಲಾಜಿಕಲ್ ಆಪರೇಷನ್ ಆನ್ ಆಲ್ ದ ಡ್ರೈವರ್ ಕನೆಕ್ಟೆಡ್ ಟು ಇಟ್. ಯಾವುದೆಲ್ಲ ಡ್ರೈವರ್ ಕನೆಕ್ಟ್ ಆಗಿರುತ್ತೆ ಲಾಜಿಕಲ್ ಆಪರೇಷನ್ ಫಾರ್ಮ್ ಮಾಡಿ WRಗೆ ಅಸೈನ್ ಮಾಡುತ್ತೆ. ಟ್ರೈ ಸ್ಟೇಟ್ ಆಲ್ ಡ್ರೈವರ್ ಕನೆಕ್ಟೆಡ್ ಟು ದ ಟ್ರೈ ಮಸ್ಟ್ ಬಿ ಝೆಡ್. ಎಲ್ಲವೂ ಝೆಡ್ ಆಗಿರಬೇಕಾಗುತ್ತೆ ಎಕ್ಸೆಪ್ಟ್ ಒನ್ ವಿಚ್ ಡಿಟರ್ಮನ್ಸ್ ದ ವ್ಯಾಲ್ಯೂ ಆಫ್ ದ ಟ್ರೈ. ಸೊ ದಟ್ ಈಸ್ ಅಬೌಟ್ 4 ಡಿಫರೆಂಟ್ ಆಫ್ ದ ವೈರ್. We can declare this wire with the keyword wire. wire ಅಂತ ಡಿಕ್ಲೇರ್ ಮಾಡ್ಬೋದು. ನೇಮ್ ವೈರ್ ಅಂಡರ್ಸ್ಕೋರ್ ವೇರಿಯಬಲ್ ಇಷ್ಟು, ಇದು ಸಿಂಟ್ಯಾಕ್ಸ್ ಆಗುತ್ತೆ. ವೈರ್ ಆ್ಯಂಡ್ ವೈರ್ ಆರ್ ಟ್ರೈ ಸ್ಟೇಟ್. ಇಲ್ಲಿ MSB LSB ಅಂತಂದ್ರೆ ಏನು, ಯು ಕ್ಯಾನ್ ಡಿಕ್ಲೇರ್ ದಿಸ್ ಆಸ್ ಅ ವೆಕ್ಟರ್. ಈಗ 7:3 ಅಂತ 7:0 ಅಂತಂದ್ರೆ 0 to 7 ಟೋಟಲ್ 8 ಆಗುತ್ತೆ. 8 ವೆಕ್ಟರ್ 8 ಬಿಟ್ ವೇರಿಯಬಲ್ ಆಗಿ 8 ವೆಕ್ಟರ್ ಆಗಿ ಡಿಕ್ಲೇರ್ ಮಾಡ್ತಾ ಹೋಗುತ್ತೆ. ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ವೈರ್ ಸಿ ಅನ್ನೋದೇನಾಗಿರುತ್ತೆ, ನೇಮ್ ಆಗಿರುತ್ತೆ. ಇದು ಆಬ್ಜೆಕ್ಟ್ ನೇಮ್ ಕ್ರಿಯೇಟ್ ಆಗುತ್ತೆ, ವೈರ್ ಆಗಿ ಡಿಕ್ಲೇರ್ ಆಗ್ತಾ ಹೋಗುತ್ತೆ. WAND ವೈರ್ ಆ್ಯಂಡ್ ಆಗುತ್ತೆ. ಡಿ ಅನ್ನೋದೇನಾಗುತ್ತೆ, ಆ್ಯಂಡ್ ಆಪರೇಷನ್ ಆಗುತ್ತೆ. ಇಲ್ಲಿ ಫಾರ್ ಎಕ್ಸಾಂಪಲ್ ಅಸೈನ್ D = A ಅಂತಂದಾಗ ಎ ವೈರ್ ಅಲ್ಲಿರೋ ಎ ಯಲ್ಲಿ ಏನಿರುತ್ತೆ ಅದೆಲ್ಲ ಲಾಜಿಕಲ್ ಆ್ಯಂಡ್ ಪರ್ಫಾರ್ಮ್ ಮಾಡಿ ಡಿಗೆ ಅಸೈನ್ ಮಾಡುತ್ತೆ. ಅದೇ ಥರ ಅಸೈನ್ ಡಿ, ಇಲ್ಲಿ ಡಿ ಯಾಕೆ ಅದರ ಡಿ ಇಸ್ ಎ ವೈರ್ ಆ್ಯಂಡ್ ಅಂದ್ರೆ ಬಿ ಏನಾಗಿರುತ್ತೆ ಅದೆಲ್ಲ ಆ್ಯಂಡ್ ಆಪರೇಷನ್ ಪರ್ಫಾರ್ಮ್ ಮಾಡಿ ಡಿಗೆ ಅಸೈನ್ ಆಗುತ್ತೆ. ಆ್ಯಂಡ್ ಅಗೇನ್ ವೈರ್ ಯು ಕ್ಯಾನ್ ಡಿಕ್ಲೇರ್ಡ್ ಆಸ್ ಅ ವೆಕ್ಟರ್. 9:0 ಅಂತಂದ್ರೆ there are 10 ಕೇಬಲ್ಸ್ ಆಫ್ ವೈರ್ಸ್ನ ಡಿಕ್ಲೇರ್ ಮಾಡ್ಬೋದು. ಇಟ್ಸ್ ನಥಿಂಗ್ ಬಟ್ ಬಸ್. ಈಗ ನಮಗೆ ಡೇಟಾ ಬಸ್, ಅಡ್ರೆಸ್ ಬಸ್ ಅಂತ ತಗೊಂಡಾಗ ಇಟ್ಸ್ ಅ ಕಲೆಕ್ಷನ್ ಆಫ್ ಲೈನ್ಸ್ ಇರುತ್ತೆ. ಅದನ್ನ ನಾವು ವೈರ್ 9:0 A ಅಂತ ಡಿಕ್ಲೇರ್ ಮಾಡ್ಬೋದು. ಲೈಕ್ ದಿಸ್ ವೈರ್ A, ವೈರ್ BC, ವೈರ್ D = 1:B. ಇಲ್ಲಿ ನಾವು ಇನಿಷಿಯಲೈಸ್ ಮಾಡ್ತಾ ಇದೀವಿ ಡಿ ಅನ್ನೋ ಆಬ್ಜೆಕ್ಟ್ಗೆ. ವಿ ಆರ್ ಇನಿಷಿಯಲೈಸಿಂಗ್ 1 ಬಿಟ್ ಬೈನರಿ 0 ಆಗುತ್ತೆ. ಬಟ್ ಇಲ್ಲಿ ಇನಿಷಿಯಲೈಸ್ ಮಾಡಿಲ್ಲ ಅಂದ್ರೆ ಅರ್ಥ ಬೈ ಡಿಫಾಲ್ಟ್ ವ್ಯಾಲ್ಯೂ ಏನಾಗಿರುತ್ತೆ, Z ಆಗಿರುತ್ತೆ. ಸೊ ದಿಸ್ ಅಬೌಟ್ ವೈರ್ ಆಗಿರುತ್ತೆ. ದೆನ್ ಕಮಿಂಗ್ ಟು ರಿಜಿಸ್ಟರ್. ಈಗ ವೈರಲ್ಲಿ ಏನಾಯಿತು, ವೈರ್ ಡಸಂಟ್ ಹ್ಯಾವ್ ಅ ಸ್ಟೋರೇಜ್. ವೈರಲ್ಲಿ ಸ್ಟೋರೇಜ್ ಇಲ್ಲ, ಇಟ್ ಕಂಟಿನ್ಯೂಸ್ಲಿ ಡ್ರೈವ್ಸ್, ಅದು ಕಂಟಿನ್ಯೂಸ್ ಆಗಿ ಡ್ರೈವ್ ಮಾಡುತ್ತೆ. ಬಟ್ ರಿಜಿಸ್ಟರ್ ಅಂದರೆ ನೇಮಲ್ಲೇ ಹೇಳುತ್ತೆ, ಇಟ್ಸ್ ರಿಜಿಸ್ಟರ್, ಇಟ್ ಸ್ಟೋರ್ಸ್ ದ ಡೇಟಾ. ಇಟ್ಸ್ ರೆಪ್ರೆಸೆಂಟ್ ದ ಡೇಟಾ ಸ್ಟೋರೇಜ್ ಎಲಿಮೆಂಟ್. whatever you give the value, it will store the value until to reassign. next value reassign ಮಾಡೋವರೆಗೂ ಆ ವ್ಯಾಲ್ಯೂನ ಹೋಲ್ಡ್ ಮಾಡಿ ಇಟ್ಕೊಂಡಿರುತ್ತೆ. whenever you do reassign, this value will changes. that is the capacity of register. Register retains the value until the another value is placed onto them. in Verilog, the term register merely means that a variable that can hold a value. ರಿಜಿಸ್ಟರ್ ಅಂತಂದ್ರೆ ನಾವು ವಿ ನೋ ದಟ್ ಅಕ್ಯುಮುಲೇಟರು, ಐ ಲೆವೆಲ್, ಮೈಕ್ರೋ ಕಂಟ್ರೋಲ್, ಮೈಕ್ರೋ ಪ್ರೊಸೆಸರ್ ರಿಜಿಸ್ಟರ್ ಯೂಸ್ ಮಾಡ್ತೀವಿ. ಆ ರಿಜಿಸ್ಟರ್ ಅಲ್ಲ, ಆ್ಯಕ್ಚುಲಿ ಇದು ರಿಜಿಸ್ಟರ್ ಅಂದರೆ ಇದೊಂದು ಸ್ಟೋರೇಜ್ ಲೊಕೇಶನ್ ಆಗುತ್ತೆ. ದಟ್ ರಿಜಿಸ್ಟರ್ ಇಸ್ ಡಿಫ್ರೆಂಟ್ ಆ್ಯಂಡ್ ದಿಸ್ ರಿಜಿಸ್ಟರ್ ಇಸ್ ಡಿಫ್ರೆಂಟ್. ರಿಜಿಸ್ಟರ್ ಇಸ್ ಅ ವೇರಿಯಬಲ್ ಡೇಟಾ ಟೈಪ್ ಆಗಿರುತ್ತೆ ಇದು. ಅನ್ಲೈಕ್ ಅ ನೆಟ್, ರಿಜಿಸ್ಟರ್ ಡಸ್ ನಾಟ್ ನೀಡ್ ಎ ಡ್ರೈವರ್. ರಿಜಿಸ್ಟರ್ಗೆ ಡ್ರೈವರ್ ಬೇಕಾಗಿಲ್ಲ, ಬಟ್ ವೈರ್ಗೆ ಡ್ರೈವರ್ ಬೇಕಾಗಿರುತ್ತೆ. ರಿಜಿಸ್ಟರ್ ಡೇಟಾ ಟೈಪ್ ಆರ್ ಕಾಮನ್ಲಿ ಡಿಕ್ಲೇರ್ಡ್ ಬೈ ದ ಕೀವರ್ಡ್ ರಿಜಿಸ್ಟರ್. REG ಅನ್ನೋ ಕೀವರ್ಡ್ ಯೂಸ್ ಮಾಡಿಕೊಂಡು ರಿಜಿಸ್ಟರ್ ಡಿಕ್ಲೇರ್ ಮಾಡ್ತಾರೆ. ದ ಡಿಫಾಲ್ಟ್ ವ್ಯಾಲ್ಯೂ ಇಸ್ X. ನಾವು ಇನಿಷಿಯಲ್ ವ್ಯಾಲ್ಯೂ ಅಸೈನ್ ಮಾಡಿಲ್ಲ ಅಂತಂದ್ರೆ ಏನಾಗುತ್ತೆ, ಅನ್ನೋನ್ ಆಗಿರುತ್ತೆ. ನೆಟ್ಟಲ್ಲಿ Z ಆಗಿರುತ್ತೆ, ಇದರಲ್ಲಿ X ಆಗಿರುತ್ತೆ. ಸೊ ದಿಸ್ ಇಸ್ ಎಕ್ಸಾಂಪಲ್. ಯು ಕ್ಯಾನ್ ಸಿ ದ ಸಿಂಟ್ಯಾಕ್ಸ್. REG MSB: LSB. REG ವ್ಯಾಲ್ಯೂ ಇಲ್ಲಿ ರಿಜಿಸ್ಟರ್ ನೇಮ್ಗಳನ್ನ ಹಾಕ್ಬೋದು, ವೆಕ್ಟರ್ ಆಗಿ ಹೇಳ್ಬೋದು. MSB: LSB ಇದು ಸಿಂಟ್ಯಾಕ್ಸ್ ಆಗಿರುತ್ತೆ. ಇಲ್ಲಿ REG A ಅಂತಂದ್ರೆ 1 ಬಿಟ್ ವಿಡ್ತ್ ಆಗುತ್ತೆ ಆ್ಯಂಡ್ ಡಿಫಾಲ್ಟ್ ವ್ಯಾಲ್ಯೂ X ಆಗಿರುತ್ತೆ. REG 7:0 ಅಂದರೆ TOM 7:0 ಆಗುತ್ತೆ, ಅಂದರೆ ವೆಕ್ಟರ್ ಆಗಿ ಡಿಕ್ಲೇರ್ ಆಗುತ್ತೆ, 8 ಬಿಟ್ ಆಗಿರುತ್ತೆ. 5:0 ಅಂತಂದರೆ 6 ಬಿಟ್ ಆಗಿ B ಅನ್ನು ಡಿಕ್ಲೇರ್ ಮಾಡ್ಬೋದು. ಇಲ್ಲಿ B ಅನ್ನೋದೊಂದೇ B is also 6 bit vector and C also 6 bit vector ಆಗಿರುತ್ತೆ. ಇಟ್ಸ್ 2 6 bit ವೇರಿಯಬಲ್ ಆಗಿ ಕ್ರಿಯೇಟ್ ಮಾಡುತ್ತೆ. ಸೊ ದಿಸ್ ಅಬೌಟ್ ರಿಜಿಸ್ಟರ್ ಆಗುತ್ತೆ. ದೆನ್ ಕಮಿಂಗ್ ಟು ವೆಕ್ಟರ್. ಸೊ ಆಲ್ರೆಡಿ ವೆಕ್ಟರ್ ಬಗ್ಗೆ ಹೇಳಿದ್ದು. ವೆಕ್ಟರ್ ಮೀನ್ಸ್ ಇಟ್ಸ್ ಇಫ್ ಯು ವಾಂಟ್ ಮೋರ್ ದೆನ್ ಒನ್ ವ್ಯಾಲ್ಯೂ ಆರ್ ಕಲೆಕ್ಷನ್ ಆಫ್ ವ್ಯಾಲ್ಯೂ, ದೆನ್ ವಿ ಆರ್ ಗೋಯಿಂಗ್ ಫಾರ್ ವೆಕ್ಟರ್. ನೆಟ್ ಆಗಿರ್ಬೋದು, ರಿಜಿಸ್ಟರ್ ಆಗಿರ್ಬೋದು, ಡೇಟಾ ಟೈಪ್ ಕ್ಯಾನ್ ಬಿ ಡಿಕ್ಲೇರ್ಡ್ ಆಸ್ ಅ ವೆಕ್ಟರ್. ದಟ್ ಮೀನ್ಸ್ ಮಲ್ಟಿಪಲ್ ಬಿಟ್ ವಿಡ್ತ್ ಆಗಿರುತ್ತೆ. ಇಫ್ ದ ಬಿಟ್ ವಿಡ್ತ್ ಇಸ್ ನಾಟ್ ಸ್ಪೆಸಿಫೈಡ್, ಬಿಟ್ ವಿಡ್ತ್ ಸ್ಪೆಸಿಫೈ ಮಾಡಿಲ್ಲ ಅಂತಂದ್ರೆ ಡಿಫಾಲ್ಟ್ ಇಟ್ ವಿಲ್ ಬಿ ಟೇಕನ್ ಆಸ್ ಅ 1 ಬಿಟ್. ಅದನ್ನು 1 ಬಿಟ್ ಆಗಿ ತಗೊಳುತ್ತೆ, ಅದು ಸ್ಕೇಲರ್ ಆಗಿ ತಗೊಳುತ್ತೆ. ವೆಕ್ಟರ್ ಕ್ಯಾನ್ ಬಿ ಡಿಕ್ಲೇರ್ಡ್ ಆಸ್ I:0. I:0 ಅಂತಂದ್ರೆ ಅಥವಾ low:0 ಆಗಿ ಡಿಕ್ಲೇರ್ ಮಾಡ್ಬೋದು. ಯಾವ ಥರ ಈಗ ಮೀನ್ಸ್ 7:0 ಆಗು ಡಿಕ್ಲೇರ್ ಮಾಡ್ಬೋದು, 0:7 ಆಗು ಡಿಕ್ಲೇರ್ ಮಾಡ್ಬೋದು. ಎರಡೂ ಒಂದೇ. ಇದರ ಅರ್ಥ ಇದು MSB ಅಡ್ರೆಸ್ ಆಗಿರುತ್ತೆ, ಇದು LSB ಅಡ್ರೆಸ್ ಆಗಿರುತ್ತೆ. ಸಿ ಅಂದರೆ ಇಲ್ಲಿ MSBನ ನಾವು 0 ನಂಬರ್ ಆಗಿ ರೆಪ್ರೆಸೆಂಟ್ ಮಾಡ್ತೀವಿ, LSBನ 7 ರೆಪ್ರೆಸೆಂಟ್ ಆಗಿ ಮಾಡ್ತೀವಿ ನಾವು. ಇಲ್ಲಿ 7:0 ಅಂದರೆ MSB 7 ಆಗಿ ರೆಪ್ರೆಸೆಂಟ್ ಮಾಡ್ತೀವಿ, LSB 7 ಆಗಿ ರೆಪ್ರೆಸೆಂಟ್ ಮಾಡ್ತೀವಿ. ಡೋಂಟ್ ಯು ಥಿಂಕ್ ದಟ್ 7:0 ಅಂದರೆ ಇದು LSB, 0:7 ಅಂದರೆ ಇದು LSB ಅಲ್ಲ.
ಆಲ್ವೇಸ್ ಸ್ಟಾರ್ಟ್ ವಿತ್ MSB. ಫಸ್ಟ್ ಬರೋದೇ MSB, ಕೋಲನ್ ಆದ್ಮೇಲೆ ನೆಕ್ಸ್ಟ್ ಬರೋದು LSB. ಅದು ವ್ಯಾಲ್ಯೂ ಏನಾದರೂ ಆಗಿರ್ಬೋದು, ದ ಮೋಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಆಫ್ ದ ವೆಕ್ಟರ್. ಇನ್ ದಿಸ್ ಎಕ್ಸಾಂಪಲ್ ಬಿಟ್ 0 ಇಸ್ ಆಲ್ವೇಸ್ ಈಸ್ ದ ಮೋಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಆಫ್ ದ ವೆಕ್ಟರ್ ವರ್ಚುವಲ್ ಅಡ್ರೆಸ್. ವರ್ಚುವಲ್ ಅಡ್ರೆಸ್ ಅಂತ ನೀವು ಇಲ್ಲಿ ಎಕ್ಸಾಂಪಲ್ ನೋಡ್ಬೋದು. ಈ ಎಕ್ಸಾಂಪಲ್ ಅಲ್ಲಿ 0:40 ಅಂತ ಹೇಳಿದೀವಿ, ಅಂದ್ರೆ ಅರ್ಥ ದರ್ ಆರ್ 41 ಬಿಟ್ ವೆಕ್ಟರ್ ಆಗುತ್ತೆ. ಇದು MSB ಅಡ್ರೆಸ್ ಏನಾಗಿರುತ್ತೆ, 0 ಆಗಿರುತ್ತೆ. ದಟ್ ಇಸ್ ದ ವರ್ಚುವಲ್ ಅಡ್ರೆಸ್. ಇಟ್ಸ್ ಅ ವರ್ಚುವಲ್ ಅಡ್ರೆಸ್ 41 ಬಿಟ್ಟು, ಅದ್ರದ್ದು MSB ಅಡ್ರೆಸ್ 0 ಆಗಿರುತ್ತೆ. LSB ಅಡ್ರೆಸ್ ಏನಾಗಿರುತ್ತೆ, 40 ಆಗಿರುತ್ತೆ. ದಿಸ್ ಇಸ್ ದ ವೇ ವಿ ಕ್ಯಾನ್ ಡಿಫೈನ್ ದ ವೆಕ್ಟರ್. ವೆಕ್ಟರ್ನ ಈ ಥರ ಡಿಫೈನ್ ಮಾಡ್ಬೋದು, MSB:LSB ಆಗಿ ನಾವು ಡಿಫೈನ್ ಮಾಡ್ತೀವಿ. ದೆನ್ ಕಮಿಂಗ್ ಟು ಇನ್ಪುಟ್ ಔಟ್ಪುಟ್ and inout. So this is for declaring the port ಅನ್ನು ನಾವು ಡಿಕ್ಲೇರ್ ಮಾಡೋದಕ್ಕೆ ಯೂಸ್ ಮಾಡುವಂಥ ಕೀವರ್ಡ್ಸ್ಗಳು. ಇನ್ಪುಟ್ ಅಂತ ಯೂಸ್ ಮಾಡಿದಾಗ ಅದು ಇನ್ಪುಟ್ ಆಗಿರುತ್ತೆ, ಔಟ್ಪುಟ್ ಅಂದಾಗ ಔಟ್ಪುಟ್ ಆಗಿರುತ್ತೆ. ಇನ್ಪುಟ್ ಕ್ಯಾನ್ ಓನ್ಲಿ ಪರ್ಫಾರ್ಮ್ ರೀಡ್ ಆಪರೇಷನ್, ಔಟ್ಪುಟ್ ಕ್ಯಾನ್ ಫಾರ್ಮ್ ರೈಟ್ ಆಪರೇಷನ್, ಇನ್ಔಟ್ ಕ್ಯಾನ್ ಪರ್ಫಾರ್ಮ್ ರೀಡ್ ಆಸ್ ವೆಲ್ ಆಸ್ ರೈಟ್ ಆಪರೇಷನ್ ಪರ್ಫಾರ್ಮ್ ಮಾಡುತ್ತೆ. ಯು ಕೆನಾಟ್ ಯೂಸ್ ದಿಸ್ ಔಟ್ಪುಟ್ ಆಸ್ ಅ ಇನ್ಪುಟ್. ನಾವು ಇನ್ಪುಟ್ ಆಗಿ ಯೂಸ್ ಮಾಡೋಕ್ಕಾಗಲ್ಲ, ಅಂದ್ರೆ ರೀಡ್ ಆಗಿ ಯೂಸ್ ಮಾಡೋದಕ್ಕಾಗಲ್ಲ. ಇಟ್ ಗಿವ್ಸ್ ಎರರ್. ಅಟ್ ದ ಸೇಮ್ ಟೈಮ್ ಇನ್ಪುಟ್ ಆಗಿದೆ, ವಿ ಕೆನಾಟ್ ಯೂಸ್ ಇಟ್ ಫಾರ್ ಅಸೈನ್ಮೆಂಟ್ ಆಗಿ ಯೂಸ್ ಮಾಡೋದಕ್ಕಾಗಲ್ಲ. ಇದು ನಮ್ಗೆ ಗೊತ್ತಿರಬೇಕಾಗುತ್ತೆ. These keywords are declared input output or bidirectional port, a model or a task. ನಾವು ಮಾಡಲ್ ಅಥವಾ ಟಾಸ್ಕ್ ಅಲ್ಲಿ ಯೂಸ್ ಮಾಡ್ತೀವಿ. ಇನ್ಪುಟ್ ಅಂಡ್ ಇನ್ಔಟ್ ಪೋರ್ಟ್ಸ್ ಆರ್ ದ ಟೈಪ್ ವೈರ್. ನಾವು ಯಾವಾಗಲೂ ಇನ್ಪುಟ್ ಮತ್ತು ಇನ್ಔಟ್ ಡಿಕ್ಲೇರ್ ಮಾಡಬೇಕಾದಾಗ ಅದು ಟೈಪ್ ವೈರ್ ಆಗಿರುತ್ತೆ. ಆ್ಯಂಡ್ ಔಟ್ಪುಟ್ ಪೋರ್ಟ್ ಕ್ಯಾನ್ ಬಿ ಕಾನ್ಫಿಗರ್ಡ್ ಆಸ್ ಅ ವೈರ್, ರಿಜಿಸ್ಟರ್, ವೈರ್ ಆ್ಯಂಡ್ ವೈರ್ ಆರ್, ಟ್ರೈ ಆ್ಯಂಡ್ ಡಿಫಾಲ್ಟ್ ವಿಲ್ ಬಿ ವೈರ್. ಔಟ್ಪುಟ್ನ ನಾವು ವೈರ್ ಆಗು ಡಿಕ್ಲೇರ್ ಮಾಡ್ಬೋದು, ರಿಜಿಸ್ಟರ್ ಆಗು ಡಿಕ್ಲೇರ್ ಮಾಡ್ಬೋದು. ವೈರ್ ಅಂತ ತಗೊಂಡಾಗ 4 ಟೈಪ್ಸು, ವೈರ್ ಆ್ಯಂಡ್ ವೈರ್ ಆರು, ಟ್ರೈ ಬರುತ್ತೆ. ಆರ್ ಎಲ್ಸ್ ಇಫ್ ಯು ನಾಟ್ ಮೆನ್ಷನ್ಡ್ ಎನಿಥಿಂಗ್, ಡಿಫಾಲ್ಟ್ ಏನಾಗಿರುತ್ತೆ, ವೈರ್ ಆಗಿರುತ್ತೆ. ಇನ್ ದಿಸ್ ಕೇಸ್ ಇಲ್ಲಿ ನಾವು ನೋಡಿದಾಗ ಇನ್ಪುಟ್ಟು MSB:LSB ಇನ್ಪುಟ್ ಲಿಸ್ಟ್ ಇದೆ. ವಿ ಆರ್ ನಾಟ್ ಮೆನ್ಷನ್ ವೈರ್ ಆರ್ ರಿಜಿಸ್ಟರ್ ಅಂತ ಮೆನ್ಷನ್ ಮಾಡಿಲ್ಲ. ವಿ ಸೇ ದಟ್ ಆಲ್ ಇನ್ಪುಟ್ ಆರ್ ಇನ್ ಔಟ್ಪುಟ್ ಇಸ್ ಅ ವೈರ್. ದಿಸ್ ಇಸ್ ಅ ವೈರ್ ಕ್ಯಾಟಗರಿ ಆಗಿರುತ್ತೆ. ಔಟ್ಪುಟ್ ಏನಾಗಿರುತ್ತೆ, ಇಟ್ ಇಸ್ ಆಲ್ಸೋ ಎನಿಥಿಂಗ್ ವೈರ್, ರಿಜಿಸ್ಟರ್ ಆರ್ ವೈರ್ ಆ್ಯಂಡ್ ವೈರ್ ಆಗಿರುತ್ತೆ. ಇಲ್ಲಿ ನಾವು ಮೆನ್ಷನ್ ಮಾಡಿಲ್ಲ ಅಂದ್ರೆ ಅರ್ಥ ಏನಾಗುತ್ತೆ, ಇದು ವೈರ್ ಆಗಿರುತ್ತೆ. ಇಲ್ಲಿ ಇನ್ಔಟ್ ಅಂತ ತಗೊಂಡಾಗ ಇದು ವೈರ್ ಆಗಿರುತ್ತೆ. ಡಿಫಾಲ್ಟ್ ಏನಾಗಿರುತ್ತೆ, ವೈರ್ ಆಗಿರುತ್ತೆ. ಸಮ್ಟೈಮ್ಸ್ ಇಲ್ಲಿ ನಾವು BE ನಾವು ವೈರ್ ಆಗಿ ಡಿಕ್ಲೇರ್ ಮಾಡಿದೀವಿ, ಅಂಡ್ ಔಟ್ಪುಟ್ ನಾವು ಇಲ್ಲಿ C ನ ವೈರ್ ಆಗಿ ಡಿಕ್ಲೇರ್ ಆಗಿದೆ. ಬಟ್ ನಾವು ಇಲ್ಲಿ ರಿಜಿಸ್ಟರ್ ಕ್ಲಾಸ್ ಹೇಳ್ತಾ ಇದೀವಿ, REG1:0C ಅಂದ್ರೆ ಅರ್ಥ ಏನು, ವಿ ಕನ್ವರ್ಟ್ ದಿಸ್ ಔಟ್ಪುಟ್ ವೈರ್ ಇಂಟು ಅ C ಕ್ಯಾಟಗರಿ. ದಿಸ್ ಇಸ್ ದ ವೇ ವಿ ಯೂಸ್ ಇಟ್ ಫಾರ್ ಇನ್ಪುಟ್ ಮತ್ತು ಔಟ್ಪುಟ್. ಇದು ತುಂಬ ನೆನ್ಪಿಟ್ಕೊಂಡಿರ್ಬೇಕು. ಪ್ರೋಗ್ರಾಮಲ್ಲಿ ನಾವು ಭಾಳಷ್ಟು ಟೈಮ್ ಇದನ್ನು ಮಿಸ್ಟೇಕ್ ಮಾಡ್ತೀವಿ ಆ್ಯಂಡ್ ವಿ ವಿಲ್ ಗೆಟ್ ಎರರ್. ದಿಸ್ ವಿ ಹ್ಯಾವ್ ಟು ರೆಕ್ಟಿಫೈ ಇಟ್. ದೆನ್ ಕಮಿಂಗ್ ಟು ಇಂಟೀಜರ್. ಡೇಟಾ ಟೈಪ್ ಎರಡು ನಾವು ಅರ್ಥ ಮಾಡ್ಕೊಂಡಿದ್ದೀವಿ, ಒಂದು ನೆಟ್ ಮತ್ತು ವೈರು. ನೆಕ್ಸ್ಟ್ ಡೇಟಾ ಟೈಪ್ ಏನಾಗಿರುತ್ತೆ, ಇಂಟೀಜರ್ ಡೇಟಾ ಟೈಪ್ ಆಗುತ್ತೆ. ಅಂದ್ರೆ ಹೋಲ್ ನಂಬರ್ ನಾವು ಇಂಟೀಜರ್ ಡೇಟಾ ಟೈಪ್ ಆಗುತ್ತೆ. ಅಂಡ್ ಇಂಟೀಜರ್ ಇಸ್ ಅ ಜನರಲ್ ಪರ್ಪಸ್ ರಿಜಿಸ್ಟರ್ ಡೇಟಾ ಟೈಪ್ ಯೂಸ್ ಫಾರ್ ಮ್ಯಾನಿಪುಲೇಷನ್ ಕ್ವಾಂಟಿಟಿ. ಜನರಲ್ ಡೇಟಾ ರಿಜಿಸ್ಟರ್ ಡೇಟಾ ಟೈಪ್ ಆಗಿರುತ್ತೆ. ಅಂಡ್ ಇಂಟೀಜರ್ ಆರ್ ಡಿಕ್ಲೇರ್ಡ್ ಬೈ ದ ಕೀವರ್ಡ್ ಇಂಟೀಜರ್ ಅನ್ನೋ ಕೀವರ್ಡ್ ಇಂದ ನಾವು ಡಿಕ್ಲೇರ್ ಮಾಡ್ಬೋದು. ದ ಡಿಫಾಲ್ಟ್ ವಿಡ್ತ್ ಆಫ್ ದ ಇಂಟೀಜರ್ ಇಸ್ 32 ಬಿಟ್. ಅದ್ರದ್ದು ಕಂಪ್ಲೀಟ್ ವಿಡ್ತ್ ಏನಾಗಿರುತ್ತೆ, 32 ಬಿಟ್ ಆಗಿರುತ್ತೆ. ಇಟ್ಸ್ ಲೈಕ್ ಅ C. ನಾವು C ಅಲ್ಲಿ ಹೇಗೆ ಇಂಟ್ ಅಂತ ಯೂಸ್ ಮಾಡ್ತಾ ಇದ್ದು, ಅದೇ ತರ ಇಲ್ಲಿ ಇಂಟೀಜರ್ ಅನ್ನೋದು ಯೂಸ್ ಮಾಡ್ತಾ ಇದ್ದೀವಿ. ಇದು ಹೋಲ್ ನಂಬರ್ ಡಿಕ್ಲೇರ್ ಮಾಡುತ್ತೆ. ದಿಸ್ ಇಂಟೀಜರ್ ಆರ್ ಮೇನ್ಲಿ ಯೂಸ್ ಫಾರ್ ದ ಲೂಪ್ ಇಂಡಿಕೇಟರ್, ಪ್ಯಾರಾಮೀಟರ್ಸ್ ಅಂಡ್ ಕಾನ್ಸ್ಟೆಂಟ್ ಮತ್ತು ಲೂಪ್ ಇಂಡಿಕೇಟರ್ಗಳಲ್ಲಿ ನಾವು ಇದನ್ನು ಯೂಸ್ ಮಾಡ್ತೀವಿ. ಇಂಟೀಜರ್ ಆರ್ ಇಂಪ್ಲಿಸಿಟ್ಲಿ ಆಫ್ ಟೈಪ್ ರಿಜಿಸ್ಟರ್ ಸ್ಟೋರೇಜ್. ನಾವು ಇಂಟೀಜರ್ ಅಂತ ತಗೊಂಡ್ಮೇಲೆ ಅದ್ರ ಯಾವ ಸ್ಟೋರೇಜ್ ಆಗಿರುತ್ತೆ ಅಂದ್ರೆ ರಿಜಿಸ್ಟರ್ ಸ್ಟೋರೇಜ್ ಆಗಿರುತ್ತೆ. ದ ಸೈನ್ಡ್ ಕ್ವಾಂಟಿಟಿ ಆಗಿರುತ್ತೆ. ಎಕ್ಸ್ಪ್ಲಿಸಿಟ್ಲಿ ಡಿಕ್ಲೇರ್ ರಿಜಿಸ್ಟರ್ ಟೈಪ್ ಸ್ಟೋರ್ ದೆಮ್ ಆಸ್ ಅನ್ ಅನ್ಸೈನ್ಡ್. ನಾವು ಡಿಫಾಲ್ಟ್ ಆಗಿ ರಿಜಿಸ್ಟರ್ ಸ್ಟೋರೇಜ್ ಇರೋದು ಸೈನ್ ನಂಬರ್ ಆಗಿರುತ್ತೆ. ವಿ ಕ್ಯಾನ್ ಮೆನ್ಷನ್ ದಟ್ ಇಸ್ ಅನ್ಸೈನ್ಡ್ ಅಂತಾನು ಮೆನ್ಷನ್ ಮಾಡಬಹುದು. ಇದು ಇಂಟೀಜರ್ ಆಗಿರುತ್ತೆ. ದಿಸ್ ಇಸ್ ಒನ್ ಎಕ್ಸಾಂಪಲ್. ಇಂಟೀಜರ್ ಇಸ್ ದ ಕೀವರ್ಡ್ ಆಗಿರುತ್ತೆ. ವೇರಿಯಬಲ್ ಲಿಸ್ಟ್ ಯು ಕ್ಯಾನ್ ಹ್ಯಾವ್ ಮಲ್ಟಿಪಲ್ ಆಲ್ಸೋ. ಇಯರ್ ಇಂಟೀಜರ್ ಎ ಅನ್ನೋದು 32 ಬಿಟ್ ಇಂಟೀಜರ್ ವ್ಯಾಲ್ಯೂ ಆಗಿರುತ್ತೆ. ಅಸೈನ್ B = 63 ಅಂತ ಹೇಳಿದಾಗ ಡಿಫಾಲ್ಟ್ಲಿ 63 ಬಿಟ್ ವ್ಯಾಲ್ಯೂನ ನಾವು 63 ವ್ಯಾಲ್ಯೂನ ಬಿಗೆ ಅಸೈನ್ ಮಾಡ್ತಾ ಇದೀವಿ. ಇಸ್ ಆಲ್ಸೋ ಇಂಟೀಜರ್ ಆಗಿರುತ್ತೆ. ಅಂಡ್ ಕಮಿಂಗ್ ಟು ರಿಯಲ್ ಮೀನ್ಸ್ ಫ್ಲೋಟ್. ಡೆಸಿಮಲ್ ನೊಟೇಷನ್ ಇರುವಂತಹ ನಂಬರ್ನ ನಾವು ರಿಯಲ್ ಅಂತ ಕರಿತೀವಿ. ಎಕ್ಸಾಂಪಲ್ ಪೈ ವ್ಯಾಲ್ಯೂ 3.14. this 3.14 can be written in a scientific notation. This is called 3 exponentially 6 ಅಂತಾನು ಕರಿಬಹುದು, ಅಥವಾ 3 × 10⁶ ಆಗಿರ್ಬೋದು. ಇದನ್ನ ಡೆಸಿಮಲ್ ನೊಟೇಷನ್ ಅಂತ ಕರಿತೀವಿ. We can use any one of this notation to write the real number ಆಗುತ್ತೆ. There are two notation, decimal notation and scientific notation. The real number constant or the real register data types are declared with the keyword real ಅನ್ನೋ ಕೀವರ್ಡ್ ಅಲ್ಲಿ ಯೂಸ್ ಮಾಡ್ಕೊಂಡು ಡಿಕ್ಲೇರ್ ಮಾಡ್ತೀವಿ ನಾವು. The real number cannot have the range declaration ಇಲ್ಲ, and their default value is 0 ಆಗಿರುತ್ತೆ. ರಿಯಲ್ ಡೆಲ್ಟಾ ಅನ್ನೋದೊಂದು ರಿಯಲ್ ಆಗಿ ಡಿಕ್ಲೇರ್ ಆಗುತ್ತೆ. we can use this delta for 4 exponential 10 ಅಂದ್ರೆ this is scientific notation, or else you can use 2.13, it's a decimal notation. This is the way you can use the real number. And string means it's a collection of
ಕ್ಯಾರೆಕ್ಟರ್ ಮೋರ್ ದನ್ ಒನ್ ಕ್ಯಾರೆಕ್ಟರ್ನ ನಾವು ರಿಟರ್ನ್ ಮಾಡಿದಾಗ ಅದನ್ನು ಸ್ಟ್ರಿಂಗ್ ಅಂತ ಕರಿತೀವಿ ನಾವು. ದ ಸ್ಟ್ರಿಂಗ್ ಕ್ಯಾನ್ ಬಿ ಸ್ಟೋರ್ಡ್ ಇನ್ ಅ ರಿಜಿಸ್ಟರ್, ಅದು ರಿಜಿಸ್ಟರ್ ಕ್ಯಾಟಗರಿಯಲ್ಲಿ ಆಗಿರುತ್ತೆ. ಇಲ್ಲಿ ಎಕ್ಸಾಂಪಲ್ ನೋಡ್ರಿ, ಹಲೋ ವರ್ಡ್. ಇಲ್ಲಿ HELLO ಇಸ್ ಅ ಹಲೋ ಕ್ಯಾರೆಕ್ಟರ್ ಆಗಿರುತ್ತೆ, ಅಂಡ್ ವೆರಿಲಾಗ್ ಇಸ್ ಅ ಕ್ಯಾರೆಕ್ಟರ್, ವರ್ಡ್ಗಳು ಕಲೆಕ್ಟ್ ಆಗುತ್ತೆ. ಇವೆರಡೂ ಡಬಲ್ ಕೋಟ್ ಒಳಗಡೆ ಬರೆದ್ರೆ ಅದು ಏನಾಗುತ್ತೆ, ಸ್ಟ್ರಿಂಗ್ ಆಗಿರುತ್ತೆ. ಅಂಡ್ ಸ್ಟ್ರಿಂಗ್ ಆಲ್ವೇಸ್ ಟರ್ಮಿನೇಟೆಡ್ ವಿತ್ ನಲ್ ಕ್ಯಾರೆಕ್ಟರ್, ಲಾಸ್ಟ್ ಅಲ್ಲಿ ಏನಾಗಿರುತ್ತೆ /0 ಇರುತ್ತೆ. ಇದು C ಯಲ್ಲೂ ನಾವು ನೋಡಿದೀವಿ, ಅದು ಕಾನ್ಸೆಪ್ಟ್ ಇಲ್ಲಿಗೆ ಅಪ್ಲಿಕೇಬಲ್ ಆಗುತ್ತೆ. ದ ವಿಡ್ತ್ ಆಫ್ ದ ಸ್ಟ್ರಿಂಗ್ ವೇರಿಯಬಲ್ ಮಸ್ಟ್ ಬಿ ಲಾರ್ಜ್ ಎನಫ್ ಟು ಹೋಲ್ಡ್ ದ ಸ್ಟ್ರಿಂಗ್. ಅಂದ್ರೆ ಅರ್ಥ H ಅನ್ನೋದನ್ನ ನಾವು ಕಂಪ್ಯೂಟರ್ ಅಲ್ಲಿ ಸ್ಟೋರ್ ಮಾಡಿದಾಗ 8 ಬಿಟ್ ಅಲ್ಲಿ ಸ್ಟೋರ್ ಆಗುತ್ತೆ. ದಿಸ್ ರಿಕ್ವೈರ್ಡ್ಸ್ 8 ಬಿಟ್ ಮೆಮೊರಿ ಲೊಕೇಶನ್. ಅದೇ ತರ ಈಗ ಏನಾಗುತ್ತೆ, 8 ಬಿಟ್ ಮೆಮೊರಿ ಲೊಕೇಶನ್ ಸ್ಟೋರ್ ಆಗುತ್ತೆ. ಅಂದ್ರೆ ಅರ್ಥ, ಇಫ್ ಯು ವಾಂಟ್ ಟು ಸ್ಟೋರ್ ದಿಸ್ ವರ್ಡ್ ಇನ್ ಸ್ಟ್ರಿಂಗ್ ಇನ್ ಅ Verilog, ವಿ ಶುಡ್ ಹ್ಯಾವ್ ಅ ಲಾರ್ಜ್ ಎನಫ್ ಟು ಹೋಲ್ಡ್ ದಿಸ್ ಕೆಪಾಸಿಟಿ. ಈ ಕೆಪಾಸಿಟಿನ ಹೋಲ್ಡ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಇದು ಎಷ್ಟು ವರ್ಡ್ ಇದೆ ಲೆಕ್ಕ ಹಾಕಬೇಕಾಗುತ್ತೆ. HELLO ಅಂತ ತಗೊಂಡಾಗ 1 2 3 4 5 ಅಂತ ಇದ್ದಾಗ 5 ಇಂಟು 8 ಯಾಕಂದ್ರೆ ಈಚ್ ವಿಲ್ಸ್ 8 ಬಿಟ್ ಆಗುತ್ತೆ. 5 ಇಂಟು 8 ಅಂದಾಗ ಏನಾಗುತ್ತೆ, ದಿಸ್ ಇಂಟು 8 ಮಾಡಬೇಕಾಗುತ್ತೆ, ಯಾಕಂದ್ರೆ ಅಷ್ಟು ಮೆಮೊರಿ ಲೊಕೇಶನ್ ಬೇಕಾಗುತ್ತೆ. ಅದೇ ತರ ಇಲ್ಲಿ 18:1 ಆಗ್ತಾ ಇದೆ, ಅಲಾಂಗ್ ವಿತ್ ಇಂಟು 8 ಮಾಡ್ತಾ ಇದಾರೆ. ವೈ ದೇ ಆರ್ ಡೂಯಿಂಗ್ ಮಲ್ಟಿಪ್ಲೈ ಬೈ 8 ಮೀನ್ಸ್ ಈಚ್ ಕ್ಯಾರೆಕ್ಟರ್ ರಿಕ್ವೈರ್ಡ್ಸ್ 8 ಬಿಟ್. ಪ್ರತಿಯೊಂದು ಕ್ಯಾರೆಕ್ಟರ್ 8 ಬಿಟ್ ಅಲ್ಲಿ ಆಗಿರುತ್ತೆ. ಅಂದ್ರೆ 1 to 18 ಕ್ಯಾರೆಕ್ಟರ್ ಇರುತ್ತೆ ಅಂತಂದ್ಮೇಲೆ ಅದಕ್ಕೆ 8 ಇಂದ ಮಲ್ಟಿಪ್ಲೈ ಮಾಡ್ತಾರೆ. ದಿಸ್ ಅ ರಿಜಿಸ್ಟರ್ ಕ್ಲಾಸ್, ಸ್ಟ್ರಿಂಗ್ ರಿಜಿಸ್ಟರ್ ಕ್ಲಾಸ್ ಆಗಿರುತ್ತೆ, ಫಸ್ಟ್ ಹೇಳಿದೀವಿ. ವಿ ಕ್ಯಾನ್ ಯೂಸ್ ದಿಸ್ ಅಂಡ್ ಈಚ್ ಕ್ಯಾರೆಕ್ಟರ್ ಟೇಕ್ಸ್ 8 ಬಿಟ್ ಆಗಿರುತ್ತೆ. ದಟ್ ಮೀನ್ಸ್ 1 ಬೈಟ್ ಲೊಕೇಶನ್ ಆಗಿರುತ್ತೆ, ಅದಕ್ಕೆ ಮಲ್ಟಿಪ್ಲೈ 8 ಮಾಡ್ತಾ ಇದೀವಿ. ಇಲ್ಲಿ ಲೊಕೇಶನ್ ಇಲ್ಲ ಅಂತಂದ್ರೆ ದಟ್ ಮೀನ್ಸ್ ಡಸಂಟ್ ಹ್ಯಾವ್ ಸಫಿಷಿಯಂಟ್ ಮೆಮೊರಿ, ದೆನ್ ಇಟ್ ಗಿವ್ಸ್ ಎರರ್ ಕೊಡುತ್ತದು. ಸೊ ದಿಸ್ ಅಬೌಟ್ ಸ್ಟ್ರಿಂಗ್. ಅಂಡ್ ಸ್ಟ್ರಿಂಗ್ ಶುಡ್ ರಿಟರ್ನ್ ವಿತ್ ಡಬಲ್ ಕೋಟ್ ಅದಲ್ಲೇ ಅದನ್ನ ವ್ಯಾಲ್ಯೂ ಅಸೈನ್ ಮಾಡಬೇಕಾಗುತ್ತೆ. ಇಲ್ಲಿ ಸ್ಟ್ರಿಂಗ್ ವ್ಯಾಲ್ಯೂಗೆ ಅಸೈನ್ ಮಾಡ್ತಾ ಇರೋದು ಹಲೋ Verilog ವರ್ಡ್ 18 ಇದೆ. 18 ಗಿಂತ ಜಾಸ್ತಿ ಅಸೈನ್ ಮಾಡಕ್ ಹೋದ್ರೂ ಇಟ್ ಗಿವ್ಸ್ ಎರರ್ ಸೇಯಿಂಗ್ ದಟ್ memory is not available. This is about string ಆಗಿರುತ್ತೆ. Then coming to, there are two more data type called supply 0 and supply 1. supply 0 supply 1 ಅಂತ ಕರಿತೀವಿ. ಗ್ರೌಂಡ್ ನ ನಾವು ಯಾವಾಗಲೂ 0 ವೋಲ್ಟೇಜ್ ಅಂತ ಕರಿತೀವಿ, ಅಂಡ್ VCC ನ ನಾವು ಯಾವಾಗಲೂ ಲಾಜಿಕಲಿ 1 ಅಂತ ಕರಿತೀವಿ, ಡಿಜಿಟಲ್ IC ರೆಪ್ರೆಸೆಂಟೇಷನ್ ಮಾಡೋದಕ್ಕೆ. ಅದೇ ತರ ಆಲ್ರೆಡಿ ರೆಡಿಮೇಡ್ ಸಪ್ಲೈ 0 ಅಂಡ್ ಸಪ್ಲೈ 1 Verilog ಅಲ್ಲಿ ಅವೈಲಬಿಲಿಟಿ ಇದೆ. ಸಪ್ಲೈ 0 ಅಂದ್ರೆ ಅರ್ಥ ಏನೋ ಲಾಜಿಕ್ 0, ಸಪ್ಲೈ 1 ಅಂದ್ರೆ ಅರ್ಥ ಏನೋ ಲಾಜಿಕ್ 1 ಆಗಿರುತ್ತೆ. ವಿ ಕ್ಯಾನ್ ಯೂಸ್ ದಿಸ್ ಫಾರ್ ಸಪ್ಲೈ 0 ಮೈ ಗ್ರೌಂಡ್ ಆಗಿ ಯೂಸ್ ಮಾಡ್ಬೋದು. ಸಪ್ಲೈ 1 ವಿ ಕ್ಯಾನ್ ಯೂಸ್ ದಿಸ್ AB, ದಟ್ ಮೀನ್ಸ್ ಇಟ್ಸ್ ಅ ಲಾಜಿಕ್ 1 ಆಗಿರುತ್ತೆ. ಇದು ಡೇಟಾ ಟೈಪ್ ಆಗಿರುತ್ತೆ. ದೆನ್ ಕಮಿಂಗ್ ಟು ಟೈಮ್. ಟೈಮ್ ಅಂದ್ರೆ ಈಗ ಪ್ರೆಸೆಂಟ್ಲಿ ಎಷ್ಟು ಟೈಮ್ ಆಗಿದೆ ಅಂತ ನಾವು ರೀಡ್ ಮಾಡಬೇಕು ಅಂತಂದಾಗ ನಾವು ಟೈಮ್ ನ ಯೂಸ್ ಮಾಡ್ತೀವಿ, ಟೈಮ್ ಡೇಟಾ ಟೈಪ್ ಯೂಸ್ ಮಾಡ್ತೀವಿ. ಟೈಮ್ ಡೇಟಾ ಟೈಪ್ ಇಸ್ ಆಫ್ 64 ಬಿಟ್ ಲೆಂತ್ ಆಗಿರುತ್ತೆ. ಅದ್ರದ್ದು ಒಂದು ರಿಜಿಸ್ಟರ್ ಸೈಜ್ ಏನಾಗಿರುತ್ತೆ 64 ಬಿಟ್ ಅಥವಾ ಅದಕ್ಕಿಂತ ಜಾಸ್ತಿ ಇರುತ್ತೆ, ಡಿಪೆಂಡ್ಸ್ ಅಪಾನ್ ದ ಆರ್ಕಿಟೆಕ್ಚರ್. ದ ಸ್ಪೆಷಲ್ ಟೈಮ್ ರಿಜಿಸ್ಟರ್, ಒಂದು ಟೈಮ್ ರಿಜಿಸ್ಟರ್ ಆಗಿರುತ್ತೆ, ಇಸ್ ಯೂಸ್ಡ್ ಇನ್ ಅ Verilog ಟು ಸ್ಟೋರ್ ದ ಸಿಮ್ಯುಲೇಷನ್ ಟೈಮ್. ಸಿಮ್ಯುಲೇಷನ್ ಟೈಮ್ ನ ನಾವು ತಗೊಳ್ಳೋದಕ್ಕೋಸ್ಕರ ನಾವು ಯೂಸ್ ಮಾಡ್ತೀವಿ. ಸಿಂಥಸೈಸ್ ಮಾಡೋದಕ್ಕಾಗಲ್ಲ, ಅಂದ್ರೆ ಆಕ್ಚುಲಿ ಹಾರ್ಡ್ವೇರ್ ಕನ್ವರ್ಟ್ ಮಾಡೋದಕ್ಕಾಗಲ್ಲ. ಇಟ್ಸ್ ಓನ್ಲಿ ಮೆಂಟ್ ಫಾರ್ ಸಿಮ್ಯುಲೇಷನ್. ದ ಟೈಮ್ ವೇರಿಯಬಲ್ ಇಸ್ ಡಿಕ್ಲೇರ್ಡ್ ವಿತ್ ದ ಕೀವರ್ಡ್ ಟೈಮ್. ಟೈಮ್ ಅನ್ನೋ ಕೀವರ್ಡ್ ಇಂದ ನಾವು ಡಿಕ್ಲೇರ್ ಮಾಡ್ತೀವಿ. ಟೈಮ್ ಇಸ್ ನಾಟ್ ಸಪೋರ್ಟ್ ಫಾರ್ ಸಿಂಥಸಿಸ್, ಇದು ಸಿಂಥಸೈಸ್ ಸಪೋರ್ಟ್ ಮಾಡಲ್ಲ. ಎನ್ಸ್ ಇಟ್ ಇಸ್ ಯೂಸ್ ಫಾರ್ ಸಿಮ್ಯುಲೇಷನ್ ಪರ್ಪಸ್. ಸಿಮ್ಯುಲೇಷನ್ ಅಂದ್ರೆ ಜಸ್ಟ್ ವಿ ಕ್ಯಾನ್ ಸಾಫ್ಟ್ವೇರ್ ಅಲ್ಲಿ ವಿ ಕ್ಯಾನ್ ಚೆಕ್ ದಿಸ್ ಔಟ್ಪುಟ್, ಬಟ್ ವಿ ಕ್ಯಾನಾಟ್ ಸಿಂಥಸೈಸ್ ಹಾರ್ಡ್ವೇರ್ ಆಗಿ ಇಂಪ್ಲಿಮೆಂಟ್ ಮಾಡೋದಕ್ಕಾಗಲ್ಲ. ದಿಸ್ ಸಿಸ್ಟಮ್ ಫಂಕ್ಷನ್ $time is invoked to get the current simulation time. ನಾವು ಯಾವಾಗ $time ಅಂತ ಕರಿತೀವಿ ಅವಾಗ ಪ್ರೆಸೆಂಟ್ ಟೈಮ್ ಏನಿದೆ ಅದನ್ನ ಕೊಡುತ್ತದು. ಸೊ ದಿಸ್ ಅಬೌಟ್ ಟೈಮ್ ಆಗಿರುತ್ತೆ. See, and this is the variable. Time is a keyword to declare the variable. Time ಅಂತ ಇದಾಗುತ್ತೆ. ಇಲ್ಲಿ ಟೈಮ್ C ಆಗುತ್ತೆ. C equal to $time ಅಂದಾಗ ಕರೆಂಟ್ ಟೈಮ್ C ಅಲ್ಲಿ ಸ್ಟೋರ್ ಆಗುತ್ತೆ. ಈ C ಅನ್ನೋದು ಎಷ್ಟಾಗಿರುತ್ತೆ 64 ಬಿಟ್ ಬಿಡ್ತಾಗಿರುತ್ತೆ. ಸಿ ಅದು ಟೈಮ್ ರಿಜಿಸ್ಟರ್ದು ಕೆಪಾಸಿಟಿ ಆಗಿರುತ್ತೆ ಅದು. ಅಂಡ್ ಕಮಿಂಗ್ ಟು ಅರೆ, ಸಿ ವಿ ಸ್ಟಡಿಡ್ ವೆಕ್ಟರ್ಗೂ ಅರೆಗೂ ಬಹಳ ಡಿಫ್ರೆನ್ಸ್ ಇರುತ್ತೆ. ವೆಕ್ಟರ್ ಅಂತಂದಾಗ ಏನಾಗುತ್ತೆ, ಎ ಅನ್ನೋದು ಒಂದೇ ಆಬ್ಜೆಕ್ಟ್ ಇರುತ್ತೆ, ಅದನ್ನ ನಾವು 7:0 ಅಂತಂದಾಗ ವಿ ಕ್ಯಾನ್ ಮೇಕ್ ದಿಸ್ 8 ಬಿಟ್ ಆಗುತ್ತೆ. ಬಟ್ ವೆನ್ ಯು ಮೇಕ್ ಅರೆ 7:0 ಮಾಡಿದಾಗ ಏನಾಗುತ್ತೆ, 7 ಡಿಫ್ರೆಂಟ್ ಆಬ್ಜೆಕ್ಟ್ ಕ್ರಿಯೇಟ್ ಆಗುತ್ತೆ, A0 A7 ವರ್ಗೆ. ಬಟ್ ಇಲ್ಲಿ ಒಂದೇ ಆಬ್ಜೆಕ್ಟ್ ಆಗಿರುತ್ತೆ, ಒಂದು ಆಬ್ಜೆಕ್ಟ್ಗೆ 7 ಬಿಡ್ತಿರುತ್ತೆ. ಬಟ್ ಇಲ್ಲೇನಾಗುತ್ತೆ 8 ಡಿಫ್ರೆಂಟ್ ಆಬ್ಜೆಕ್ಟ್ ಕ್ರಿಯೇಟ್ ಆಗುತ್ತೆ, ಅದು ಅರೆ ಆಗಿರುತ್ತದೆ. ಅರೆ ಇಸ್ ಅಲೌಡ್ ಇನ್ Verilog ಫಾರ್ ರಿಜಿಸ್ಟರ್, ಇಂಟಿಜರ್, ಟೈಮ್ ಅಂಡ್ ವೆಕ್ಟರ್. ರಿಜಿಸ್ಟರ್ಗೆ ಅಲೋ ಮಾಡ್ತಾರೆ, ರಿಜಿಸ್ಟರ್ಗೆ ಮಾಡ್ಬೋದು, ಇಂಟಿಜರ್ ಮಾಡ್ಬೋದು, ಟೈಮ್ ಮತ್ತೆ ವೆಕ್ಟರ್ ಆಗುತ್ತೆ. ಮಲ್ಟಿ ಡೈಮೆನ್ಷನ್ ಕೆರೆ ಕ್ಯಾನ್ ಆಲ್ಸೋ ಬಿ ಡಿಕ್ಲೇರ್ಡ್ ಮೋರ್ ದನ್ 1 row 1 column ಅಥವಾ ಮಲ್ಟಿಪಲ್ ರೋ ಮಲ್ಟಿಪಲ್ ಕಾಲಮ್ ಕ್ಯಾನ್ ಬಿ ಡಿಕ್ಲೇರ್ಡ್. Array of nets can also be used to connect the ports.
ಅರೇ ಆಫ್ ನೆಟ್ಸ್ ನಾವು ಪೋರ್ಟ್ ಆಗಿ ಕನೆಕ್ಟ್ ಮಾಡ್ಬೋದು. ಈಚ್ ಎಲಿಮೆಂಟ್ ಆಫ್ ದ ಅರೇ ಕ್ಯಾನ್ ಬಿ ಯೂಸ್ಡ್ ಇನ್ ಅ ಸೇಮ್ ಫ್ಯಾಷನ್ ಆಸ್ ಅ ಸ್ಕೇಲರ್ ಆರ್ ಅ ವೆಕ್ಟರ್. ನಾವು ಸ್ಕೇಲರ್ ಆಗಿ ಯೂಸ್ ಮಾಡ್ಬೋದು, ವೆಕ್ಟರ್ ಆಗಿ ಯೂಸ್ ಮಾಡ್ಬೋದು. ಅರೇಸ್ ಆರ್ ನಾಟ್ ಅಲೌಡ್ ಫಾರ್ ದ ರಿಯಲ್ ವೇರಿಯಬಲ್. ಇದು ರಿಯಲ್ ವೇರಿಯಬಲ್ಗೆ ಯೂಸ್ ಮಾಡೋದಿಲ್ಲ, ಅಂದರೆ ನಾವು ರಿಯಲ್ ಡೇಟಾ ಟೈಪ್ಗೆ ಅರೇಸ್ನ ಯೂಸ್ ಮಾಡೋಕ್ಕಾಗಲ್ಲ. ಅರೇಸ್ ಆರ್ ಆಕ್ಸೆಸ್ ಬೈ ದ ಅರೇ ನೇಮ್ ಆ್ಯಂಡ್ ಸಬ್ಸ್ಕ್ರಿಪ್ಷನ್. ಅರೇ ನೇಮು ಮತ್ತು ಸಬ್ಸ್ಕ್ರಿಪ್ಷನ್ ಕೊಟ್ಟರೆ ಅದನ್ನು ಅರೇ ಎಲಿಮೆಂಟ್ನ ಆಕ್ಸೆಸ್ ಮಾಡ್ಬೋದು. See this, you can see how we can access the array. See, integer count 0:7. 0:7 ಅಂತಂದಾಗ an 8 array of 8 count variable ಡಿಕ್ಲೇರ್ ಆಗುತ್ತೆ. ಅರೇ ಮತ್ತು ವೆಕ್ಟರ್ ಎರಡು ಒಂದೇ ಥರ ಅನ್ಕೊಳ್ಬೇಡ್ರಿ. ಫಸ್ಟು ನಾವು 7:0 ಅಂತ ಹೇಳ್ತೀವಿ, REG 7:0 ಅಂತ ಹೇಳ್ತೀವಿ. ಸಿ ದಿಸ್ ಇಸ್ ವೆಕ್ಟರ್. ಬಟ್ ಇಲ್ಲೇನಾಗುತ್ತೆ, ಎ ಮುಂದೆ ನಾವು ಹೇಳ್ತೀವಿ 7:0 ಅಂತ ಹೇಳಿದಾಗ ದಿಸ್ ಬಿಕಮ್ಸ್ ಅರೇ. ಗೆಟ್ ದ ಪಾಯಿಂಟ್. ಅರ್ಥ ಮಾಡ್ಕೊಳ್ರಿ, ಹಿಂದೆ ಇದ್ರೆ ಅದು ವೆಕ್ಟರ್ ಆಗುತ್ತೆ, ಮುಂದೆ ಹೆಸರು ಮುಂದೆ ಇದ್ರೆ ಅದು ಅರೇ ಆಗಿರುತ್ತೆ. ಅಂದ್ರೆ ಅಷ್ಟು ಆಬ್ಜೆಕ್ಟ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಇಂಟೀಜರ್ ಕೌಂಟ್ ಈಗ ಫಾರ್ ಎಕ್ಸಾಂಪಲ್ ಇಂಟೀಜರ್ 0 to 7 ಕೌಂಟ್ ಅಂತ ಅಂದಾಗ ಇದು ವೆಕ್ಟರ್ ಆಗುತ್ತೆ. ಬಟ್ ಇಲ್ಲಿ ನಾವು ಇಂಟೀಜರ್ ಕೌಂಟ್ 0 to 7 ಅಂದಾಗ ಇದೇನಾಗುತ್ತೆ, ಅರೇ ಆಗುತ್ತೆ. ದಿಸ್ ಇಸ್ ದ ಪಾಯಿಂಟ್. REG ರಿಜಿಸ್ಟರ್ ಬೂಲಿಯನ್ 31:0 ಬೂಲಿಯನ್ ಅನ್ನೋದನ್ನ 32 ಬಿಟ್ ಅರೇ ಆಗಿ ಡಿಕ್ಲೇರ್ ಮಾಡ್ತಾ ಇದ್ದಾರೆ. ಟೈಮು that is a check point 1:0, that is a 100 variable declare ಆಗ್ತಾ ಇದೆ ಆಫ್ ಟೈಮ್ ಆಗುತ್ತೆ. ದಿಸ್ ಇಸ್ ಅರೇ. ದೆನ್ ಕಮಿಂಗ್ ಟು ಪ್ಯಾರಾಮೀಟರ್. ಪ್ಯಾರಾಮೀಟರ್ ಅಂದ್ರೆ ಅರ್ಥ ಇನ್ನೊಂದು ವರ್ಡ್ ಕಾನ್ಸ್ಟೆಂಟ್ ಅಂತ ಹೇಳ್ಬೋದು. ಸಿ ಅಲ್ಲಿ ಕಾನ್ಸ್ಟ್ ಅಂತ ಯೂಸ್ ಮಾಡ್ತಾ ಇದ್ದು ಕಾನ್ಸ್ಟೆಂಟ್ ನ ಸಪ್ಲೈ ಮಾಡೋದಕ್ಕೆ. ವೆರಿಲಾಗ್ ಅಲ್ಲಿ ನಾವೇನು ಯೂಸ್ ಮಾಡ್ತೀವಿ, ಪ್ಯಾರಾಮೀಟರ್ ಅಂತ ಯೂಸ್ ಮಾಡ್ತೀವಿ. ವೆರಿಲಾಗ್ ಅಲೌಸ್ ದ ಕಾನ್ಸ್ಟೆಂಟ್ ಟು ಬಿ ಡಿಫೈನ್ಡ್ ಇನ್ ಅ ಮಾಡಲ್ ಬೈ ದ ಕೀವರ್ಡ್ ಪ್ಯಾರಾಮೀಟರ್. ಕಾನ್ಸ್ಟೆಂಟ್ನ ನಾವು ಡಿಫೈನ್ ಮಾಡಿ ಮಾಡಲಲ್ಲಿ ಪಾಸ್ ಮಾಡಬೇಕು ಅಂದ್ರೆ ಒಂದು ಕೀವರ್ಡ್ ಯೂಸ್ ಮಾಡ್ತಾರೆ, ಅದ್ರ ಪ್ಯಾರಾಮೀಟರ್ ಆಗಿರುತ್ತೆ. ಪ್ಯಾರಾಮೀಟರ್ ಕ್ಯಾನ್ ನಾಟ್ ಬಿ ಯೂಸ್ಡ್ ಆಸ್ ಅ ವೇರಿಯಬಲ್. ಇದನ್ನ ವೇರಿಯಬಲ್ ಆಗಿ ಯೂಸ್ ಮಾಡೋದಕ್ಕಾಗಲ್ಲ, ಯಾಕಂದ್ರೆ ಒನ್ಸ್ ಇಟ್ ಇಸ್ ಡಿಕ್ಲೇರ್ಡ್ ಆಸ್ ಎ ಕಾನ್ಸ್ಟೆಂಟ್ ವಿ ಕೆನಾಟ್ ಅಸೈನ್. ಅದಕ್ಕೆ ಅಸೈನ್ ಮಾಡೋದಕ್ಕಾಗಲ್ಲ. ಪ್ಯಾರಾಮೀಟರ್ ವ್ಯಾಲ್ಯೂ ಫಾರ್ ದ ಈಚ್ ಮಾಡಲ್ ಇನ್ಸ್ಟೆಂಟ್ ಕ್ಯಾನ್ ಬಿ ಓವರ್ ರೈಡ್ ಇಂಡಿವಿಜುವಲ್ ಅಟ್ ಎನ್ ಕಂಪೈಲ್ ಟೈಮ್. ಕಂಪೈಲ್ ಟೈಮ್ ಅಲ್ಲಿ ವಿ ಕ್ಯಾನ್ ಓವರ್ ರೈಡ್ ದಿಸ್ ಪ್ಯಾರಾಮೀಟರ್ ವ್ಯಾಲ್ಯೂ ಬೈ ಯೂಸಿಂಗ್ ದ ಮಾಡಲ್ ಇನ್ಸ್ಟಾಂಟೇನಿಯಸ್. ಅದು ಮುಂದೆ ಬರುತ್ತೆ. ಹೌ ವಿ ಕ್ಯಾನ್ ಯೂಸ್ ದ ಮಾಡಲ್ ಇನ್ಸ್ಟಾಂಟೇನಿಯಸ್ ಟು ಚೇಂಜ್ ದ ಕಾನ್ಸ್ಟೆಂಟ್. ಕಾನ್ಸ್ಟೆಂಟ್ ಅಂದ್ರೆ ಅರ್ಥ ಕೆನಾಟ್ ಚೇಂಜ್, ಇಟ್ ಡಸಂಟ್ ಚೇಂಜ್ ದ ವ್ಯಾಲ್ಯೂ. ಅದ್ರದ್ದು ಅರ್ಥ ಕಾನ್ಸ್ಟೆಂಟ್ ಅಂತ ಕರಿತೀವಿ, ಅದನ್ನ ಪ್ಯಾರಾಮೀಟರ್ ಆಗುತ್ತೆ. ಬಟ್ ಇಲ್ಲಿ ಏನ್ ಹೇಳ್ತಾ ಇದೀವಿ ಅಂದ್ರೆ ಬೈ ಯೂಸಿಂಗ್ ದ ಮಾಡಲ್ ಇನ್ಸ್ಟಂಟೇನಿಯಸ್ ವಿ ಕ್ಯಾನ್ ಓವರ್ ರೈಡ್ ದ ಪ್ಯಾರಾಮೀಟರ್ ಆಲ್ಸೋ. ಅಂದ್ರೆ ಕಾನ್ಸ್ಟೆಂಟ್ ವ್ಯಾಲ್ಯೂನು ಓವರ್ ರೈಡ್ ಮಾಡಬಹುದು ವೆನ್ ಯು ಯೂಸ್ ಮಾಡಲ್ ಇನ್ಸ್ಟಂಟೇನಿಯಸ್. ಹೌ ವಿ ವಿಲ್ ಗೋಯಿಂಗ್ ಟು ಡೂ ಮಾಡಲ್ ಇನ್ಸ್ಟಂಟೇನಿಯಸ್ ವಿ ವಿಲ್ ಸ್ಟಡಿ ಇನ್ ಫ್ಯೂಚರ್ ಕ್ಲಾಸಸ್. ಪ್ಯಾರಾಮೀಟರ್ ಟೈಪ್ಸ್ ಅಂಡ್ ಸೈಜ್ ಕ್ಯಾನ್ ಆಲ್ಸೋ ಬಿ ಡಿಫೈನ್ಡ್. ಪ್ಯಾರಾಮೀಟರ್ ಟೈಪ್ ಮತ್ತೆ ಸೈಜ್. ಟೈಪ್ ಅಂದ್ರೆ ಆರಿಜಿನೋ, ನೆಟ್, ಇಂಟಿಜರ್, ರಿಯಲ್ ಅನ್ನೋದು ಟೈಪ್ ಆಗಿರುತ್ತೆ. ಸೈಜ್ ಅಂತಂದಾಗ ಅದು ವೆಕ್ಟರ್ ಅಥವಾ ಅರೇನೋ ಅಂತ ಅನ್ನೋದು ಡಿಕ್ಲೇರ್ ಮಾಡ್ಬೋದು. ದಿಸ್ ಅಬೌಟ್ ಪ್ಯಾರಾಮೀಟರ್ ಅಂಡ್ ದಿಸ್ ಒನ್ ಎಕ್ಸಾಂಪಲ್ ಯು ಕ್ಯಾನ್ ಸಿ ಹಿಯರ್ ಪ್ಯಾರಾಮೀಟರ್ PAR_ ವ್ಯಾಲ್ಯೂ ಒಂದು ಪ್ಯಾರಾಮೀಟರ್ ಅಂತ ಅಂದಾಗ PAR1 ಏನಾಗಿರುತ್ತೆ, ಕಾನ್ಸ್ಟೆಂಟ್ ಆಗುತ್ತೆ. PAR2 ಕಾನ್ಸ್ಟೆಂಟ್ ಆಗಿರುತ್ತೆ. ಹಿಯರ್ ದ ಪ್ಯಾರಾಮೀಟರ್ ಸೇಸ್ ದ ಪ್ಯಾರಾಮೀಟರ್ 3 ವ್ಯಾಲ್ಯೂ ಆಗಿರುತ್ತೆ. ಇಟ್ಸ್ ಹ್ಯಾವಿಂಗ್ ರೇಂಜ್ ಆಗಿರುತ್ತೆ. ದಿಸ್ ದ ಸಿಂಟೆಕ್ಸ್. ಇದು ಸ್ಟ್ಯಾಂಡರ್ಡ್ ನೊಟೇಷನ್ ಆಗಿರುತ್ತೆ. ಅಂಡ್ ದಿಸ್ ಇಸ್ ಎಕ್ಸಾಂಪಲ್. ಇಯರ್ ಸೇ ಪ್ಯಾರಾಮೀಟರ್ ಆ್ಯಡ್ ಈಕ್ವಲ್ ಟು 2-B00 ಅಂದ್ರೆ 2 ಬಿಟ್ ಬೈನರಿ 00 ಆಗಿರುತ್ತೆ. ಇದ್ರ ಕಾನ್ಸ್ಟೆಂಟ್ ವ್ಯಾಲ್ಯೂ 00 ಆಗಿರುತ್ತೆ. ಸಬ್ಟ್ರಾಕ್ಟ್ ಏನಾಗಿರುತ್ತೆ 3 ಬಿಟ್ ಆಗಿರುತ್ತೆ, ಬೈನರಿ 11 ಆಗಿರುತ್ತೆ. ಅಥವಾ ಎನ್ ಅಂತ ತಗೊಂಡಾಗ 4 ಪ್ಯಾರಾಮೀಟರ್ 3:0 ST ಅಂತಂದಾಗ ಇದು 4 ಬಿಟ್ ಬೈನರಿ 1010 ಸ್ಟೋರ್ ಆಗಿರುತ್ತೆ. ಸೊ ಯು ಕ್ಯಾನ್ ಯೂಸ್ ದಿಸ್ ಇನ್ಸೈಡ್ ದ ಪ್ರೋಗ್ರಾಮ್. ಇದು ಕಾನ್ಸ್ಟೆಂಟ್ ಆಗಿ ಡಿಕ್ಲೇರ್ ಆಗಿರುತ್ತದು. ಇದನ್ನ ಪ್ಯಾರಾಮೀಟರ್ ಅಂತ ಕರಿತೀವಿ ನಾವು. ಓಕೆ, ಥ್ಯಾಂಕ್ ಯು.